ಯುವ ಕಾಂಗ್ರೆಸ್ ಬಂಟ್ವಾಳ ವಿಧಾನಸಭಾ 10ನೇ ತಾರೀಕು ಶುಕ್ರವಾರ ಇವತ್ತು ನಮಗೆ ಪಂಜಿನ ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಪಂಜಿನ ಮೆರವಣಿಗೆ ಆಗಿದೆ. ಆದರೆ ನಮ್ಮ ಬಂಟ್ವಾಳದಲ್ಲಿ ಆದಂಥ ಪಂಜಿನ ಮೆರವಣಿಗೆ ಉಳಿದ ಎಲ್ಲ ಪಂಜಿನ ಮೆರವಣಿಗೆಗಿಂತ ಮೇಲ್ಪಕ್ತಿ ಆಗಿದೆ ಅನ್ನುವಂಥದ್ದು ನನಗೆ ಸಂತೋಷ ತಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಎಲ್ಲ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ನಿರಂತರವಾದ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅನೇಕ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಮೋದಿ ಸರ್ಕಾರ ಬಹುಶಃ ಅವರು ಮಾಡಿದಂಥ ಯಾವುದೇ ಭರವಸೆಗಳನ್ನು ಈಡೇರಿಸಲ್ಲ ಅಂತಕ್ಕಂಥ ಮಾತನ್ನು ನಾನು ಖಂಡಿತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ಆಮಂತ್ರಣ ಮನ್ನಿಸಿ ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಮಾಡ್ತಾ ಬಹುಶಃ ನಾನು ಅತಿಶಯೋಕ್ತಿಯಾಗಿ ಮಾತಾಡ್ತಿಲ್ಲ. ವರ್ತಮಾನ ಸ್ಥಿತಿಗತಿಯ ಬಗ್ಗೆ ನಾನು ಕೆಲವಾರು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಈ ದೇಶದಲ್ಲಿ ಬಹುಶಃ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಪಕ್ಷಗಳ ಬೆಂಬಲದೊಂದಿಗೆ ಹೆಚ್ಚು ಲೋಕಸಭಾ ಸದಸ್ಯರ ಆಯ್ಕೆಯಾದ ಕಾಲದಲ್ಲಿ ಇಡೀ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷವಿರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು, RLD ಪಕ್ಷ ಇರ್ಬೋದು, ದೇಶದಲ್ಲಿರ್ತ ಎಲ್ಲ ರಾಜಕೀಯ ಪಕ್ಷಗಳು ಈ ದೇಶಕ್ಕೆ ಸೋನಿಯಾ ಗಾಂಧಿಯವರು ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದರು. ನಿಮಗೆಲ್ಲ ಅದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ, ತಲೆಗೆ ಗೊತ್ತಿರತಕ್ಕಂಥ ವಿಚಾರ. ಪ್ರಧಾನಮಂತ್ರಿ ಆಗಬೇಕಾಗಿಂತ ಸೋನಿಯಾ ಗಾಂಧಿಯವರು ನಯವಾಗಿ ಅದನ್ನು ತಿರಸ್ಕರಿಸಿ ಅಧಿಕಾರದ ಆಶೆಯನ್ನು ಪಡೆದೇ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಒಪ್ಪಲಿಲ್ಲ. ಅವರು ಒಬ್ಬ ಆರ್ಥಿಕ ತಜ್ಞ, ಒಬ್ಬ ಮೇಧಾವಿ. ಇವತ್ತು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕೆಲಸ ಮಾಡಿ ನೋಟಿನಲ್ಲಿ ಹಸ್ತಾಕ್ಷರ ಹೊಂದಿರತಕ್ಕಂಥ ಮನಮೋಹನ್ ಸಿಂಗ್ರನ್ನ ಈ ದೇಶದ ಪ್ರಧಾನಮಂತ್ರಿ ಆಗಿ ಮಾಡಿದರು. ಆದರೆ ಪ್ರಧಾನಮಂತ್ರಿ ಆದ ಮನಮೋಹನ್ ಸಿಂಗ್ ಅವರು ಯಾವುದೇ ಪೊಳ್ಳು ಭರವಸೆಯನ್ನು ಹೇಳಿದೆ, ವಾಗ್ದಾನಗಳನ್ನು ಮಾಡಿದೆ, ಜನರಿಗೆ ಆಸೆ ಹುಟ್ಟಿಸ್ತ ಕೆಲಸವನ್ನು ಮಾಡಿದೆ, ಜನರನ್ನು ಮರಳು ಮಾಡತಕ್ಕ ಮಾತುಗಳನ್ನು ಆಡಿದೆ, ಜನರಿಗೆ ಯಾವತ್ತೂ ಸುಳ್ಳನ್ನು ಹೇಳಿದೆ. ಬಹುಶಃ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಟುಕೊಂಡು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೀರ್ತಿ ಮನಮೋಹನ್ ಸಿಂಗ್ರವರಿಗೆ. ಜಗತ್ತಿನ ಆರ್ಥಿಕ ಸ್ಥಿತಿಗತಿಯನ್ನು ನೋಡಬೇಕು ಅಂತಂದರೆ ಬಹುಶಃ ಪ್ರಪಂಚದ ಎಲ್ಲ ದೇಶಗಳು ಹೆಚ್ಚು ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ ಮನಮೋಹನ್ ಸಿಂಗ್ರವರು. ಮನಮೋಹನ್ ಸಿಂಗ್ರವರು ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಆರ್ಥಿಕ ಹಿಂಜರಿತ ಆಯಿತು,
ಆರ್ಥಿಕ ಹಿಂಜರಿಕೆ ಆದಾಗ ಪ್ರಪಂಚದಲ್ಲಿ ಅನೇಕ ಬ್ಯಾಂಕ್ಗಳು ದಿವಾಳಿಯಾಗಿ ಮುಚ್ಚುವಂಥ ಸ್ಥಿತಿ ಬಂತು. ಅಮೇರಿಕದಂಥ ದೊಡ್ಡ ದೇಶದಲ್ಲಿ 30-40 ಬ್ಯಾಂಕ್ಗಳು ದಿವಾಳಿಯಾಗಿ ಬಂದಾಗಿರ್ತಕ್ಕಂಥದ್ದು ಒಂದು ಇತಿಹಾಸ. ಆದರೆ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಭಾರತದ ಯಾವುದೇ ಒಂದು ಬ್ಯಾಂಕು ದಿವಾಳಿ ಆಗಿಲ್ಲ ಎನ್ನುವಂಥದ್ದನ್ನು ತಾವು ಎಲ್ಲ ಗಮನಿಸಿದ್ದೀರಿ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅವರದೇ ಬೆನ್ನನ್ನು ಚಪ್ಪರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ, ಅವರು ಹೆಗ್ಗಳಿಕೆಯ ಮಾತನ್ನು ಮಾಡಿಲ್ಲ. ಅವರು ನೈಜ ಸ್ಥಿತಿಯಲ್ಲಿ ಭಾರತದ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅನೇಕ ಕ್ಲಿಷ್ಟಕರ ಸನ್ನಿವೇಶಗಳು ಸಮಾಜಕ್ಕೆ ಬಂದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಪೆಟ್ರೋಲ್ ಡೀಸೆಲ್ನ ನಿಯಂತ್ರಣದಲ್ಲಿ ಬಡವರು ಕೊಟ್ಟಿರ್ತಕ್ಕಂಥ ಕೀರ್ತಿ ಇದ್ದರೆ ಅದು ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಸಲ್ಲುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಆದರೆ ಅದೆಲ್ಲವನ್ನ ಬಹುಶಃ ಇವತ್ತು ನಾವು ಏನು ಕಾಣ್ತೇವೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಮನಮೋಹನ್ ಸಿಂಗ್ ಸರ್ಕಾರವನ್ನು ತೆಗಿಬೇಕಾದ್ರೆ ನನಗೆ ಒಂದು ಅನ್ನಿಸ್ತದೆ, ಒಂದು ಮನೆಯನ್ನು ಕಾಯ್ತಕ್ಕಂಥ ಒಂದು ಏನು ಬುದ್ಧಿವಂತ ಡಾಗ್ ಏನಿದೆ ಅದು ಒಂದು ಮನೆಯನ್ನು ಕಾಯ್ತದೆ ಅಂತೆ. ಒಂದು ಕಥೆ ನನಗೆ ನೆನಪಾಗ್ತದೆ. ಒಂದು ಮನೆಯನ್ನು ಕಾಯ್ತಕ್ಕಂಥ ಮನೆಯನ್ನು ಕನ್ನ ಹೊಡೆಯಬೇಕಾದ್ರೆ ಅದಕ್ಕೆ ಮೊದಲು ಏನು ಮಾಡಬೇಕು ಅಂತಂದರೆ ಒಂದು ಇದ್ದಿರ್ತಕ್ಕಂಥ ಏನು ನಿಷ್ಠಾವಂತವಾಗಿರ್ತಕ್ಕಂಥ ಏನು ಆ ಪ್ರಾಣಿ ಇದೆ ಆ ಪ್ರಾಣಿಯನ್ನು ಹುಚ್ಚು ಹಿಡಿದೆ ಅಂತ ಪ್ರಚಾರ ಮಾಡಬೇಕಂತೆ. ಹುಚ್ಚು ಹಿಡಿದೆ ಅಂತ ಪ್ರಚಾರ ಮಾಡಿದರೆ ಆ ಹುಚ್ಚು ಹಿಡಿದೆ ಅಂತೇಳಿ ಅದನ್ನು ಕೊಂದರೂ ಕೂಡ ಜನರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಕ್ಕಂಥ ಮಾತು. ಅದೇ ರೀತಿಯಲ್ಲಿ ಇವತ್ತು ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿ ಅನ್ನ ಹಜಾರೆ ಅಂತಕ್ಕಂಥ ಒಬ್ಬರನ್ನು ಉಪವಾಸ ಕೂತ್ಕೊಳ್ಳಿಸಿ ಬಹುಶಃ ಅದರ ಪ್ರಯೋಜನವನ್ನು ಪಡೆದು ಬಹುಶಃ ಅನೇಕ ಭರವಸೆಯನ್ನು ಹೇಳಿ BJP ಸರ್ಕಾರ ಅಧಿಕಾರಕ್ಕೆ ಬಂತು. ನಾ ಕಾವುಂಗ ನಾವು ಕಾಣಿದುಂಗ, ಇದು ಅವರ ಮೊದಲ ವಾಗ್ದಾನ. ನಾ ಕಾವುಂಗ ನಾವು ಕಾಣದುಂಗ. ಆದರೆ ನಾ ಕಾವುಂಗ ನಾವು ಕಾಣಿದುಂಗದ ಬಂದಂಥ ಅಧಿಕಾರಿಗಳು ಆ ಸರ್ಕಾರ ಬಹುಶಃ ತಿನ್ನಲಿಕ್ಕೆ ಶುರು ಮಾಡಿದಾಗ ಅದರ ಜೊತೆಯಲ್ಲಿ ಅವರ ನರೇಟಿವ್ ಇನ್ನು ಮತ್ತೆ ಮುಂದಕ್ಕೆ ಹೋಯ್ತು. ಮತ್ತೆ ಹೇಳಿದರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ಕೆಲವು ದಿವಸ ಅದನ್ನು ಓಡಿಸಿದ್ರು. ಅದು ಸ್ವಲ್ಪ ಅದಕ್ಕೆ ಏನು ಗ್ರಹಣ ಬಂತು ಅಂತೇಳಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು. ಆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಕೂಡ ಜನರಿಗೆ ಈ ಅಪೇಕ್ಷೆ ಆಗಲಿಲ್ಲ ಅಂತ ಹೇಳ್ತಕ್ಕಂಥ ದೃಷ್ಟಿಯ ಈಗ ಆತ್ಮನಿರ್ಭರ ಭಾರತ ಅಂತ ಹೇಳ್ತಾರೆ. ಇದು ಜನರನ್ನ ಒಂದು ರೀತಿಯಲ್ಲಿ ಬಾಯಿ ಮಾತಿನ ಚಪಲದೊಂದಿಗೆ ಜನರನ್ನ ಮೋಸ ಮಾಡಲಿಕ್ಕೆ ಅವರು ಮಾಡ್ತಕ್ಕಂಥ ಇನ್ನು ಒಂದು ದಿವಸ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಇದು BJP ಮಾಡ್ತಕ್ಕಂಥ ದೃಷ್ಟಿಕೋನ ಅಂತ ಹೇಳ್ತಕ್ಕಂಥ ಮಾತನ್ನು ಯಾವುದರಲ್ಲಿ ಅವಳು ಫೈಲ್ ಆಗಲಿಲ್ಲ. ಅವ್ರು ಹೇಳಿರ್ತಕ್ಕಂಥ ಏನು ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆದರೂ ಕೂಡ ನಮ್ಮಲ್ಲಿ ಅವರು ಜಾಸ್ತಿ ಆಯಿತು. ಪ್ರಪಂಚದಲ್ಲಿ ಬಹುಶಃ ನಮ್ಮ ದೇಶದ ವ್ಯವಸ್ಥೆಗೆ ಅಪಪ್ರಚಾರ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಾಲಾಧನ್ ಕಪ್ಪು ಹಣ ಇದೆ, ಕಪ್ಪು ಹಣ ವಿದೇಶದಲ್ಲಿ ಇದೆ, ದೊಡ್ಡ ಪ್ರಮಾಣದಲ್ಲಿ ಇದೆ. ನಾನು ಅಧಿಕಾರಕ್ಕೆ ಬಂದರೆ ಕೆಲವೇ ದಿವಸದಲ್ಲಿ 100 ದಿನ 100 ದಿವಸದಲ್ಲಿ ಅದಕ್ಕೆ ಹೊಸ ಕಾನೂನನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಆ ಒಂದು ಹಣವನ್ನು ವಾಪಸ್ ತರಲಿಕ್ಕೆ ಎಲ್ಲ ಕಾರ್ಯಕ್ರಮ ಹಾಕಿ ಏನು ಯಾರು ಸ್ಯಾಲರಿ ಕೊಡ್ತಕ್ಕಂಥ ಪ್ರಾಮಾಣಿಕ ಸ್ಯಾಲರಿ ಕೊಡ್ತಕ್ಕಂಥ ಜನರಿಗೆ ಅದನ್ನು ಹಣವನ್ನು ನೀಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಕಾಲಾಧನ್ ಭಾರತಕ್ಕೆ ಬಂದರೆ ಎಷ್ಟೋ ಪಾಪದವರಿಗೆ 10-15 ಲಕ್ಷ 15-20 ಲಕ್ಷ ಹಣವನ್ನು ಕೊಡಲಿಕ್ಕೆ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಬಹುಶಃ ಇವತ್ತು ನಮಗೆ ಅವರ 15 ಲಕ್ಷದ ವಿಚಾರ ಅಲ್ಲ,
ಕಪ್ಪು ಹಣ ತಂದಿದ್ದೀರಾ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕು. BJP ಅವರೆಲ್ಲಾದ್ರೂ ಇಲ್ಲಿ ಹತ್ತಿರದ ಕೇಳಿಕೊಂಡ್ರೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಕಪ್ಪು ಹಣ ತಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಎದೆ ತಟ್ಟಿ ಹೇಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತು ಭಯೋತ್ಪಾದನೆ ನಿಗ್ರಹ ಮಾಡಬೇಕು, ಅದಕ್ಕೆ ನೋಟ್ ಬಂದ್ ಮಾಡಬೇಕು ಅಂತೇಳಿ ಒಂದು ಮಾತನ್ನು ಹೇಳಿ ಒಂದು ದಿವಸ ದೇಶವನ್ನು ಉದ್ದೇಶಿಸಿ ನೋಟ್ ಬಂದ್ ಮಾಡಿದರು. ನೋಟ್ ಬಂದ್ ಮಾಡಿದ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಬಡವರಿಗೆ ಎಷ್ಟು ಕಷ್ಟ ಆಯ್ತು, ಬಡವರಿಗೆ ಊಟ ಮಾಡುವುದೇ ಕಷ್ಟದ ಸ್ಥಿತಿ ಬಂತು. ಅನೇಕ ಜನ ತನ್ನ ಮನೆ ಬಿಟ್ಟು ಎಲ್ಲೋ ಕೆಲಸ ಮಾಡಿದ್ದಕ್ಕಂಥ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋದಂಥ ಜನ ಅವರು ಬಹುಶಃ ದಾರಿಯಲ್ಲಿ ವಾಹನ ಇಲ್ಲದೆ ನಡೆದಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಟಿವಿಯಲ್ಲಿ ವಾಟ್ಸಪ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೋಡಿದ್ವಿ. ಆದರೆ ಅದು ಸತ್ತಿರತಕ್ಕಂಥದ್ದಕ್ಕೆ ಲೆಕ್ಕ ಇಲ್ಲ ಅನ್ನುವಂಥರ ಮಟ್ಟಿಗೆ ಇವತ್ತು ನೋಟ್ ಬಂದಿಂದ ಜನರು ಕಷ್ಟಪಟ್ಟರು. ಆದರೆ ಭಯೋತ್ಪಾದನೆ ನಿಲ್ಲಿಲ್ಲ. ಅದಕ್ಕಿಂತ ಜಾಸ್ತಿ ಇವತ್ತು ಆ ನಂತರ ಇವತ್ತು ಏನು ಘಟನೆಗಳು ಆಯಿತು ದೇಶದಲ್ಲಿ, ಏನು ಆರ್ಮಿ ಸೋಲ್ಜರ್ಸ್ ಸತ್ತಿದ್ದಾರೆ ಅಥವಾ ಶ್ರೀಲಂಕಾದಲ್ಲಿ, ಇದು ಭಯೋತ್ಪಾದಕ ನಿರಂತರ ಮಾಡಿರ್ತಕ್ಕಂಥ ಮೋದಿ ಸರ್ಕಾರದ ಅಧಿಕಾರದ ಕಾಲಾವಧಿಯಲ್ಲಿ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ತಾವು ತಿಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪ್ರತಿಯೊಂದು ವಿಚಾರ ಕೂಡ ಜನರನ್ನ ಮರಳು ಮಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ 2000 ನೋಟ್ ಬಂತು. ಪತ್ರಿಕಾ ಸ್ನೇಹಿತರಲ್ಲಿ ಕೇಳ್ತೀನಿ, ನಿಮ್ಮ ಕೈಯಲ್ಲಿ 2000 ನೋಟ್ ಇದೆಯಾ? ಯಾಕೆ ಇಲ್ಲ? ಅದು ಮೂಲ ಪ್ರಶ್ನೆ. ಆ 2000 ನೋಟ್ನಲ್ಲಿ ಚಿಪ್ ಇದೆ ಅಂತ ಹೇಳಿದರು. ಚಿಪ್ ಇದೆ ಅಂತೇಳಿ ಬಹುಶಃ ಕೆಲವು ಜನ ಬಹಳ ದೊಡ್ಡ ಒಂದು ಪ್ರಚಾರ ಕೂಡ, ಚಿಪ್ ಇದೆ, ಅದು ಭೂಮಿಯಲ್ಲಿ ಎಷ್ಟು ಕೆಳಗೆ ಅದನ್ನು ಅಗೆದು ಇಟ್ಟರೆ ಅದು ಅದು ಗೊತ್ತಾಗುತ್ತೆ ಏನು. ಅದಕ್ಕೆ ದೊಡ್ಡ ದೊಡ್ಡ ಮೇಧಾವಿಗಳ ಚರ್ಚೆ ಚಾನೆಲ್ಗಳಲ್ಲಿ, ಆ ಮೇಧಾವಿಗಳು ಮಾತಾಡೋದು ಅದು ಸಾಮಾನ್ಯ ನೋಟಲ್ಲ, ಆ ನೋಟಿನ ಚಿಪ್ ಇದೆ. ಇದು ನನಗೆ ಯಾರೊಬ್ಬ ಆರ್ಥಿಕ ತಜ್ಞ ಒಬ್ಬರು ಮಾತಾಡಿರ್ತಕ್ಕ ಮಲ್ಯ ಅಂತೇಳಿ ಒಬ್ಬರು ಆರ್ಥಿಕ ತಜ್ಞ ಮಾತಾಡಿದ ನನಗೆ ಪಬ್ಲಿಕ್ ಟಿವಿಯಲ್ಲಿ ಇವತ್ತು ನಾನು ಅದನ್ನು ಗಮನಿಸ್ತಾ ಇದ್ದೇನೆ. ಅವರು ಭಾರಿ ಹೇಳ್ತಾ ಇದ್ರು, ಈ ಒಂದು ನೋಟು ಭೂಮಿ ಅಡಿ ಎಷ್ಟು ಹೋದ್ರು ಕೂಡ ಅದು ಚಿಪ್ಪಿನಿಂದ ಗೊತ್ತಾಗುತ್ತೆ ಅಂತೇಳಿ. ಚಿಪ್ಪಿ ಇಲ್ಲ ತೆಪ್ಪಿ ಇಲ್ಲ ಅಂದರೆ ಚಿಪ್ಪುಲ ಇಜ್ಜಿ ತೆಪ್ಪುಲ ಇಜ್ಜಿ ಮನ್ಪುನ ವಿಚಾರ ನಿಕ್ಲೆ ಮಾತು ಗೊತ್ತಾದ್ಲತ್ತ ಬನ್ನ ಪಾತ್ರ ಆತೆ ಅನ್ಕೇನ್ಬೇಕು. ಚಿಪ್ಪಿಲ ಇಜ್ಜಿ ತೆಪ್ಪುಲ ಇಜ್ಜಿ ಓಲ ಇಜ್ಜಿ ಬಹುಶಃ ದೇವರದ ನೋಟೇ ಇಜ್ಜಿ ಬನ್ನ ಸ್ಥಿತಿಗೆ ಬತ್ತಿನ ಬನ್ನ ಕೂಡ ನಿಕ್ಲೆ ಗಮನಿಸೋಡು ಬನ್ನ ಪಾತ್ರ ನಾನು ಈ ಸಂದರ್ಭ ಅನ್ಪುನಿ. ಇಂಚಿನ ಅನೇಕ ವಿಚಾರ ಪಾತ್ರ ನಂಡ ಅನೇಕ ವಿಚಾರ ಉಂಟು. ಬಹುಶಃ ನಮ್ಮ ಮನಮೋಹನ್ ಸಿಂಗ್ ಇಪ್ಪನಂಚ ಸಾಧನೆ ಆಧಾರ್ ಕಾರ್ಡ್ ಬಹುಶಃ ಜನಕ್ಕೆ ಅನುಕೂಲ ಆಪ್ಲಕ್ಕೆ ಆಧಾರ್ ಕಾರ್ಡ್ ಆವಡೊಂದು ಮನಮೋಹನ್ ಸಿಂಗ್ ಮಲ್ತಂದ. ಆ ಆಧಾರ್ ಕಾರ್ಡ್ ಇದು ಆಧಾರ್ ಕಾರ್ಡ್ ಅಲ್ಲ, ಇದು ಜನರಿಗೆ ಮೋಸ ಮಾಡ್ತಕ್ಕ ದೊಡ್ಡ ಯೋಜನೆ. ಇದಕ್ಕಿಂತ ದೊಡ್ಡ ಗೋಟಾಲ ಅಂಡ ಇದೊಂದು ಮಲ್ಲ ಒಂದು ಗೋಟಾಲ, ಇದಕ್ಕಿಂತ ದೊಡ್ಡ ಗೋಟಾಲ ಇನ್ನೊಂದಿಲ್ಲ ಅಂತೇಳಿ ಮೋದಿಯರು ಭಾಷಣ ಮಲ್ತಿರು. ಆರ ಅಧಿಕಾರ ಬರ್ತದೆ ಆ ಆಧಾರ್ ಕಾರ್ಡ್ ಕಡ್ಡಾಯ ಮಲ್ತಿರು, ಆತೆ ಮಲ್ತಿರು, ಕಡ್ಡಾಯ ಮಲ್ತಿರು. ಇನ್ನು GST ಬಹುಶಃ ನಮ್ಮ ಸರ್ಕಾರ GST ಕಲರು ಬಂದು ಪ್ರಾರಂಭ ಮಲ್ಪನಾಗ GST ಬತ್ತ ಅಂಚಾಪುಡು ಇಂಚಾಪುಡು ದೇಶದ ಪರಿಸ್ಥಿತಿ ಹಾಲಾಪುಡು ಪಂಡದು ಆಕಲ ಅಧಿಕಾರ ಬತ್ತ GST ಮಲ್ತೀನಿ ನಮ್ಮ 18% ಮಿನಿಮಮ್ ಟ್ಯಾಕ್ಸ್ ಪಾಡೋಡು ಅಭಿಪ್ರಾಯ ಇತ್ತಲ್ಲ. ಗಬ್ಬರ್ ಟ್ಯಾಕ್ಸ್ ಬಾಡ್ದು ಜನಕ್ಲನ್ನು ಸೂರ ಮಲ್ತರ ಕೆಲಸ ಮಲ್ತಿರು. ಇನ್ನು 7 ವರ್ಷ ಸಂಪೂರ್ಣ ಸೂರ ಮಲ್ತದೆ. 7 ವರ್ಷ ಗಬ್ಬರ್ ಟ್ಯಾಕ್ಸ್ ಬಾಡ್ದು ಇಡೀ ಜನಕ್ಕೆ ಲೂಟಿ ಮಲ್ತದೆ. ಇತ್ತೆ ಎಂಕ್ಲೆ ಕಡಿಮೆ ಆಲ್ತೆ ಒಂಜಿ ಹೋಟೆಲ್ ಅಂಗಡಿದ ಪೊಂಡ ಒಂಜಿ 50 ರೂಪಾಯಿದ ಸಾಮಾನಿಗೆ 100 ರೂಪಾಯಿ ದೀದು ಬೊಕ್ಕ ನಿಕ್ಕಬಾರ್ದು ಅಯ್ಯೋ ಕಡಿಮೆ ಮಲ್ತ ಮನದು ಮಾರಾಟ ಮಲ್ತ ಒಂದು ವ್ಯಾಪಾರ ಲೆಕ್ಕ. ಇನ್ನು ವ್ಯಾಪಾರಿ ಆಯ್ನಂಚಿನ ವ್ಯಕ್ತಿತ್ವನು ಬಹುಶಃ ಮೋದಿ ಸರ್ಕಾರ ತುಜ್ಪಣ್ಣು ಬಂದ ಪಾತ್ರೆಯನ್ನು ಕೂಡ ಯಾನು ಈ ಸಂದರ್ಭ ಪಂಡ್ರೆ ಸುಮ್ಮಲ್ತ ಇಂದು ಮೋಸತ್ತ ಇನ್ನು ಕಡಿಮೆ ಮಲ್ತೆ ಪನ್ಪತ್ತ ನಾಚಿಕೆ ಆಪ ಜನಕ್ಕೆ ಕಾಚಿಗೆ ಹಾಕ ಜಾಸ್ತಿ ಮಲ್ತದೆ ಕಡಿಮೆ ಮಲ್ತದಿತ್ತೆ ಐನು ಪಡ ನಿಕ್ ನಾಚಿಕೆ ಆಪುಜ ಬನ್ನ ಪಾತ್ರೆಯನ್ನು ಕೂಡ ಯಾನು ಈ ಸಂದರ್ಭ ಅಪೇಕ್ಷೆ ಮಾಡಿ. ಸಂವಿಧಾನ ಸಂಸ್ಥೆಯಲ್ಲಿ ಮಾತ ಹತೋಟಿಗೆ ಒಂದು ಅಕ್ಲಿಗೆ ಆವನ್ನ ಅಕ್ಲಿಗೆ ಇಡಿ IT ರೈಡ್ ಮಲ್ತದ ಅಕ್ಲನ ತೊಂದರೆ ಮಲ್ಪನ ಕೆಲಸ ಮಾಡ್ದು. ಭ್ರಷ್ಟಾಚಾರದ ಬಗ್ಗೆ ಭಾರಿ ಪಾತ್ರ ನಂಚಿನ ಅಕಲು ಏತೋ ಭ್ರಷ್ಟಾಚಾರ
ಆರೋಪ ಮಲ್ತಾರೆ ಕಾಂಗ್ರೆಸ್ ಮುಖಂಡರು ಇನಿ ಮಹಾರಾಷ್ಟ್ರ NCP ಅಜಿತ್ ಪವಾರ್ ಆಯ್ ಜೈಲಿ ಪೋಜಿ ಅರಿ ಕಡೆಪಿನಂಚಿನ ಕೆಲಸ ಮಲ್ಪುವೆ 70,000 ಕೋಟಿ ಲಂಚ ತೊಲ್ತೆ ಪಡೆದು ಮುಂದುವೆ ಬಿಜೆಪಿ ಸರ್ಕಾರ ಆಯನ ಮಿತ್ತ ಆರೋಪ ಮಲ್ತದೆ ಆಯನೇ ರಾತ್ರಿ ಜೊತೊಂದು ಮುಖ್ಯಮಂತ್ರಿ ಮಲ್ಪನ ಕೆಲಸ ಮಲ್ತಿರಿ ಇತ್ತೆ ಆಯನ ಉಪಮುಖ್ಯಮಂತ್ರಿ ಮಲ್ತದೆ ಮಹಾರಾಷ್ಟ್ರ ಉಳ್ಳರತ್ತಾಕಲಿ ನಾಚಿಕೆ ಅಪುಜ ಬಣ್ಣ ಪಾತ್ರನ್ನು ಕೂಡ ಯಾನ್ ಈ ಸಂದರ್ಭ ಅಸ್ಸಾಮದ ಮುಖ್ಯಮಂತ್ರಿ ಇತ್ತ ಉಲ್ಲೇ ಕಾಂಗ್ರೆಸ್ ತೋಟಿ ಎಪ್ಲಾಗ ವಾಟರ್ ಸ್ಕೀಮುಡು ಆಯ್ ಇನ್ವಾಲ್ವ್ ಆತೆ ಆಯ್ ಭಾರಿ ಬಲ್ಲ ಭ್ರಷ್ಟಾಚಾರ ಬಲ್ತೆ ಒಂದು ಆರೋಪ ಮಲ್ತದೆ ಹೇಮಂತ್ ಬಿಶ್ವ ಆಯ್ ಮುಖ್ಯಮಂತ್ರಿನ ಬಹುಶಃ ಆಗಿ ತೊಂದರೆ ಮಲ್ತದೆ ಲಾಸ್ಟ್ಗೆ ಆಗಿ ಅನಿವಾರ್ಯವಾದ ಆಕಲ ಪಾರ್ಟ್ ಸೇರ್ ನಡ್ಬೇಕ ಇನಿ ಆ ವಿಶ್ವಾಸರ್ವೇ ಬಾರಿ 2 ಜನ ಆತೆ ಬಂದನ್ನು ಕೂಡ ನಮ್ಮ ತಿರುವಣಿ ಪ್ರಚಾರ ಅಂಚನ ಅನೇಕ ಜನ ಏರು ಕಾಂಗ್ರೆಸ್ ಇಪ್ಪನಾಗ ಏರು NCP ಇಪ್ಪನಾಗ ಏರು ಸಮಾಜವಾದಿ ಪಕ್ಷ ಇನಿ ಬೇತೆ ಪಕ್ಷ ಇಪ್ಪನಾಕ್ಲೆ ಭ್ರಷ್ಟಾಚಾರ ಮಲ್ತೇರು ಬಣ್ಣದ ಅಖಿಲ ಪಾರ್ಟಿ ಸೇರ್ಲಾಗ ಆಕಲೆ ಮಾತ ಕ್ಲೀನ್ ಚಿಟ್ ಕೊರ್ದು ವಾಷಿಂಗ್ ಮಿಷಿನ್ ರಾತ್ರಿ ಬಲಪಾಪನಾಗ ಶುದ್ಧಿ ಮಲ್ಪನ ಕಾರ್ಯಕ್ರಮ ಬಿಜೆಪಿ ಮಲ್ತಾರೆ ಬಹುಶಃ ನಿನ್ನ ನಿಖಿಲ ಮಾತ ಅರ್ಥ ಮಲ್ತೊಂಡು ಬಂದ್ಬಿಡ ಪಾತ್ರನ್ನು ಕೂಡ ಯಾನು ಈ ಸಂದರ್ಭ ವಿಚಾರ ಮಲ್ಪನೆ ಆಲೋಚನೆ ಮಲ್ಪ ಬಹುಶಃ ಅಂಚ ಮಾತ ಮಲ್ತದ್ದು ಇನಿ ಮಾತಾ ಸಂಸ್ಥೆನು ಆಕಲಿ ಮಾತಾ ಸಂಸ್ಥೆಲಿನ್ ಅವು ಬೇತೆ ಸಂಸ್ಥೆಲಿನ್ ಆಕಲಿನ ಸಂವಿಧಾನಿಕ ಸಂಸ್ಥೆಯಲ್ಲಿ ಮಾತ ತನ್ನ ಕೈವಶ ಮಲ್ತ ಜನಕ್ಕೆ ತೊಂದರೆ ಮಲ್ತ ಒಟ್ಟಿಗೆ ಇಲೆಕ್ಷನ್ ಕಮಿಷನ್ ಆಕಲಿಗೆ ಇಲೆಕ್ಷನ್ ಕಮಿಷನ್ ಅವು ನೇಮಕಾತಿ ಆವಡ್ದಿದ್ದ ವಿರೋಧ ಪಕ್ಷ ನಾಯಕೆ ಪ್ರಧಾನಮಂತ್ರಿ ಬೊಕ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 3 ಜನ ಬೋರ್ಡು ಆ 3 ಜನ ಚೀಫ್ ಜಸ್ಟಿಸ್ ಇಂಡಿಯಾದ ಆ ಒಂದು ನಾಮಿನೇಷನ್ ರದ್ದು ಮಲ್ತಿರು ಬಹುಮತೊಟ್ಟು ಚೀಫ್ ಜಸ್ಟಿಸ್ ಇಜ್ಜಂದರಿ ಆಕಲಿ ಬೋರ್ಡ್ ಇನಿ ಇಲೆಕ್ಷನ್ ಕಮಿಷನ್ ಮಲ್ತದೆ ಇನ್ನು ಓಟು ಚೋರಿ ಕಾರ್ಯಕ್ರಮ ಇನ್ನು ದೇಶಾದ್ಯಂತ ನಡತುಂಡು ಐನು ರಾಹುಲ್ ಗಾಂಧಿಯರು ಐನು ಬಹುಶಃ ಜನಕ್ಕೆ ದುಂಬು ದೀಪನ ಕೆಲಸ ಮಲ್ತದೆ ಮಹಾದೇವಪುರ ಕ್ಷೇತ್ರ ಕರ್ನಾಟಕ ರಾಜ್ಯಡು ಆ ರಾಜ್ಯಡು ಮಹಾದೇವಪುರ ಕ್ಷೇತ್ರಡು ಒಂಜಿ ಉದಾಹರಣೆ ಕೊರಿಯರು ಒಂಜಿ ಬೂತುಡು ಎನ್ಪ ಪುದರ್ ಒಂಜಿ ಬೂತು ಅಂಡ ಅವು ಇಲ್ಲಲ್ಲ ಇಜ್ಜಿ ಒಂಜಿ ಕೋಡೆ ಅಲ್ವ ವಾಸಲಜ್ಜಿ ಅಲ್ವ ಜಪ್ಪರೆ ಒಂಜಿ ಹಾಸಿಗೆಲಜ್ಜಿ ಒಂಜಿ ಅಡಿಗೆ ಮಲ್ಪರೆ ಒಂಜಿ ರೂಮ್ಲಜ್ಜಿ ಖಾಲಿ ಬೇತೆ ರಾಜ್ಯ ವಾಸ ಮಲ್ಪನಂಚಿನ ಆ ಒಂಜಿ ರೂಮ್ಡು ಎನ್ಪ ಜನತ ಪುದರ್ನ ಸೇರ್ಸಾರು ಬೆಳಕು ಕಡತಿರು ಇಂಡಿಯಾ ಟುಡೇ ರಿಪೋರ್ಟರ್ ಅಲ್ಲ ಬತ್ತದು ಆಕಲೆ ಒಟ್ಟಿಗೆ ಮಾತಾಬದ ಪತ್ರಿಕೆದಾರ ಇತ್ತಲ್ಲ ಆ ರಿಪೋರ್ಟರ್ ಬತ್ತದು ಐಟ್ ಆ ರೂಮದ ಯಜಮಾನಿ ಏರ್ ಬಂದ ರೆಡ್ಡಿ ಪನ್ಪುನಾಯಿ ಆಯೆ ಆ ರೂಮದ ಯಜಮಾನಿ ಆಯನೇ ಪನ್ಪುನಿ ಯಾನು ಬಿಜೆಪಿದ ಒಂಜಿ ಕಾರ್ಯಕರ್ತೆ ಮುಖಂಡ ಎತ್ತು ಪನ್ಪಿ ಬಹುಶಃ ಈ ರೀತಿ ಏತೋ ಕಡೆಟ್ ಮತದಾರ ಪಟ್ಟಿನ ಸೇರ್ಸವನ ಕೆಲಸನು ಮಲ್ಪನ ಮೂಲಕ ಓಟುಗೂ ಜನಕ್ಕನ್ನು ಬಹುಶಃ ಓಟ್ ದಾನಿ ಮಲ್ಪನಂಚಿನ ಕೆಲಸನು ಬಹುಶಃ ಐಕ್ಯ ದೊಂಬೆ ವ್ಯವಸ್ಥಿತವಾಗಿ ಮಲ್ಪನ ಕೆಲಸನು ಬಹುಶಃ ಆಕಲಿ ಮಲ್ತೊಂದು ಬರ್ತೀರಿ ಅವು ನಂಗೆ ಗೊತ್ತಾಗ್ತಿದ್ ಬಂಟ್ವಾಳ ಏತಿಂಚ ಆತನ ಬಂದು ನನ್ನ ಎಂಕ್ಲೆಗೆ ವಿಮರ್ಶೆ ಅವಡು ಬಹುಶಃ ಬೇಬಿ ಕುಂದರ್ ಬಂದ್ಪೇರು ಎಂಕ್ಲನ ಅಜ್ಜಿ ಬೆಟ್ಟು ಬೂತುಡು 200 ಓಟು ಕುಡ್ಲ ದಕ್ಕಲೆ ಉಂಡು ಪುದಾರನ್ ಒಂದು ಎಲ್ಲ ಪತ್ರಿಕಾ ಸ್ನೇಹಿತರು ನಾನು ಪಾತ್ರ ಹಿಂಜಿನ ಮಾತ ದಯಪಂಡ ಏರು ಬೂತುಡು ಭಾರತೀಯ ಜನತಾ ಪಕ್ಷದ ಪ್ರಬಲ ಬೂತುಡು ಸೇರ್ಸಂಡ ಜನಕ್ಕೆ ಗೊತ್ತಾಪಜವು ಐನ ಆಕಲಿ ಮಲ್ಪೇರಿ ಬನ್ನ ಇಂಚಿನ ಬಹುಶಃ ಇನಿ ಮಹಾರಾಷ್ಟ್ರ ಚುನಾವಣೆ ನಿಕ್ಲೆ ಮಾತ ಗೊತ್ತು ಮಹಾರಾಷ್ಟ್ರ ಚುನಾವಣೆ ಲೋಕಸಭೆಟ್ಟು ಕಾಂಗ್ರೆಸ್ ನೇತೃತ್ವಕ್ಕೆ ಹೆಚ್ಚು ಓಟು ಬರ್ತನೆ ಸೀಟು ಬರ್ತನೆ ಕಾಂಗ್ರೆಸ್ಗೆ NCPಗೆ ಶಿವಸೇನೆ ಒಟ್ಟು ಸೇರಿದು ಉಂಟಾಗ ಎಂಕ್ಲೆಗೆ ಜಾಸ್ತಿ ಸೀಟು ಬರ್ತದೆ ಆಂಡ 5 ತಿಂಗಳದಪ್ಪಾಗ ಪಿರ ಓಟ್ ಆನ್ ಅಸೆಂಬ್ಲಿಗೆ ಓಟ್ ಆನಾಗ ಮಾತ ಬಿಜೆಪಿ ಆಯ್ಕೆ ಒಂದು ಎಂಚ ಮಾಡಿದ ವಿಮರ್ಶೆ ಆನಾಗ ಲೋಕಸಭೆಕ್ಕೆಲ್ಲ ವಿಧಾನಸಭೆ ಚುನಾವಣೆಗಳು ಬೊಂಬೈ ನಗರ ಒಂಜೆಟ್ಟು 50 ಲಕ್ಷ ಓಟ್ ಜಾಸ್ತಿ ಬಲ್ತಿರು ಒಂಜಿ 2-3 ತಿಂಗಳದ ಉಳೈ ಬಹುಶಃ ಒಂದು ಮಹಾರಾಷ್ಟ್ರಾದ್ಯಂತ ವೋಟರ್ ಪಟ್ಟಿಡು ಪುದರ್ ಸೇರ್ಸೋದ್ರ ಮೂಲಕ ಬಹುಶಃ ಗೆಲ್ಪಿನಂತೆ ಕೆಲಸ ಮಲ್ತಿರಂದು ನೆಕ್ಕೆ ಮತ ಕಳ್ಳತನ ಪನ್ಪಣಿ ಮುಂದು ಮತ ಕಳ್ಳತನ
ಈ ಮತಕಲ್ಲದಲ್ಲಿ ಉತ್ತರದಾಯಿತ್ವ ಏರು ಬಂಡ ಈ ಉತ್ತರದಾಯಿತ್ವ ಏರು ಬಂಡ ನೆಕ್ ಉತ್ತರದಾಯಿತ್ವ ಚುನಾವಣಾ ಕಮಿಷನ್ ಬಂದಕ್ಕೆ ನಮ್ಮ ಅರ್ಥ ಮಾಡ್ಕೊಂಡು ಚುನಾವಣಾ ಕಮಿಷನ್ ನೆಕ್ ಉತ್ತರದಾಯಿತ್ವ ಅಕ್ಕಲು ಉತ್ತರ ಕೂಡ ಏನಕ್ಕೆ ಅಂತ ಹಿಡಿದೊಕ್ಕ ಹರಿಯಾಣ ಒಂದೇ ರೀತಿಯ ಪ್ರಯತ್ನ ಇತ್ತ ಬಿಹಾರಿಗೆ ಬರ್ತೀರಿ ಬಿಹಾರ ಬಂದಾಗ ಓಟದ ಗುಸ್ಬೈಟಿಯ ಉಳ್ಳೇರಿ ಗುಸ್ಬೈಟು ಅಂಡ ಪರ ದೇಶದ ನಮ್ಮ ಓಟು ಉಳ್ಳೇರು ಇರುವ ವರ್ಷಗಳು ಅಕ್ಲ ಅಧಿಕಾರ ಉಳ್ಳೇರು ಇರುವ ವರ್ಷಗಳ ಅಧಿಕಾರ ಎಪ್ಪಡಿದಂಡ ಈ ದೇಶದ ಅಧಿಕಾರ ಬಲ್ಪನಕ್ಲಿ ಮೋದಿ ಸರ್ಕಾರ ಗೃಹ ಸಚಿವರು ಅಮಿತ್ ಶಾ ಪ್ರಧಾನಮಂತ್ರಿ ಮೋದಿ ಸಾಹೇಬ್ ಗೃಹ ಸಚಿವರು ಅಂಚನೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಮುಕಲ್ ಬಾತ ಇತ್ತದ ಈ ಪರದೇಶದ ಬರ್ಪಣಂಚಿನ ಗುಸುಪೈಟಿಲ್ ಬಿಹಾರ್ಗೆ ಇಂಚ ಬರ್ತೇನೆ ಬಿಹಾರವನ್ನ ರಾಜ್ಯ ಗಡಿ ರಾಜ್ಯ ಬೇತೆ ಬೇತೆ ಗಡಿ ರಾಜ್ಯವನ್ನು ಕಡತದ ಅಕಲಿ ಬಿಹಾರ ಬರಡು ಮುಕುಲ ಅಧಿಕಾರ ಇಪ್ಪನಾಗ ಅಕಲಿ ಎಂಚ ಬತ್ತೇರಿ ಬನ್ನ ಪ್ರಶ್ನೆ ಜನಕ್ಕೆ ಉತ್ತರ ಕೇಳೋದಿಲ್ಲ ಐಟ್ಕಾಗಿ ಉತ್ತರ ಕೊಡು ಎಂಚ ಬತ್ತೇರಿ ಬನ್ನ ಅವು ನಿಖಿಲ್ ಅಧಿಕಾರಿ ನಿಖಿಲ ವೈಫಲ್ಯ ಅತ್ತ ಬನ್ನ ಪಾತ್ರನು ಕೂಡ ನಮ್ಮ ಅಕಲಿ ಕೇರಳ ಅಪ್ಪು ಬಂದ ಪಾತ್ರನು ಕೂಡ ಯಾನ್ ಈ ಸಂದರ್ಭ ಬಹುಶಃ ಚುನಾವಣಾ ಕಮಿಷನ್ ಈ ಮತ ಕಳ್ಳತನ ಆಂಡು ಬಂದಾಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊರಿರು ಎಂಚ ಪಂಡ ನಿಕ್ ಉತ್ತರ ಕೊರಡು ಆಂಡ ನಿಖಿಲಿಗೆ ಯಾನ್ ಪನ್ಪೆ ಮಹಾದೇವಪುರ ಅಲ್ಪದ ಮಾಜಿ ಶಾಸಕರು ಬಿಜೆಪಿದವರು ಇತ್ತರು ಬಹುಶಃ 6 ಒಂಜಿ ಸ್ಟೇಟ್ಮೆಂಟ್ ಕೊರಿಯರು ದಾನೆ ಬಂಡ ಇಂಚಿನ ಮತ ಕಳ್ಳತನ ಮಹಾದೇವಪುರ ಒಂಜೆಟ್ ಆತನತ್ತು ಇಡೀ ರಾಜ್ಯದ ಬೇತೆ ಬೇತೆ ಭಾಗವಡ್ಲ ಆತನ ಪಂಟ ಕಾಂಗ್ರೆಸ್ ಆತನ ಪಂಟರು ಅಪಟ ಮತ ಕಳ್ಳತನ ಆಪುಣು ಅನ್ನದು ಬಹುಶಃ ಲಿಂಬಾವಳಿ ಪಂಡಂದ ಆಗ ನೋಟಿಸಿಜ್ಜಿ ಕೇಂದ್ರದ ಮಾಜಿ ಮಂತ್ರಿ ಆಯ್ನ ಅನುಗ್ರಹ ಠಾಕೂರ್ ಬಂಡೆ ಒಂದು ದೇಶದ ಬೇತೆ ಬೇತೆ ತಿಕಡು ಇಂಚಿನ ಮತದ ಕಳ್ಳತನ ಆವೊಂದು ಬಂಡೆನು ಆ ಪ್ರೆಸ್ ಕಾನ್ಫರೆನ್ಸ್ ಬಂಡೆ ಆಂಡ ರಾಹುಲ್ ಗಾಂಧಿಗೆ ನೋಟಿಸ್ ಹಾಪುಂಡು ಆಂಡ ಈ ಒಂಜಿ ದೇಶಡು ಅಧಿಕಾರ ಇಪ್ಪಂಚಿನ ಅನುರಾಗ್ ಠಾಕೂರ್ ನೋಟಿಸ್ ದಾಯಿ ಇಜ್ಜಿ ನಾ ಪ್ರಶ್ನೆ ಇನ್ನು ಕೇರಳದ ಬರ್ಪುಣು ಬನ್ನ ಪಾತ್ರನ್ನು ಕೂಡ ಯಾನು ಈ ಸಂದರ್ಭ ಇಚ್ಛ ಮಲ್ಪನೆ ಮುಂದೆ ಮಾತ ಬಹುಶಃ ನಮ್ಮ ಮಾತ ಗಮನಿಸೋನು ಇನಿ ಮಕತ ಕಳ್ಳತನ ಉಂತೊಡುವನ್ನ ದೃಷ್ಟಿ ರಾಹುಲ್ ಗಾಂಧಿಯರು ಬಾರಿ ಮಲ್ಲ ಹೋರಾಟ ಕೈ ಪಾಡಿದ್ರು ಆ ಹೋರಾಟಕ್ಕೂ ಎಂಕ್ಲನ ಒಂಜಿ ಕಿಂಚಿತ್ ಸೇವೆ ಬಹುಶಃ ನಿನ್ನ ಮಲ್ಪಡಾಯನ ಅಗತ್ಯ ಉಂಡು ಬನ್ನ ದೃಷ್ಟಿ ಈ ಒಂಜಿ ಕಾರ್ಯಕ್ರಮ ಬಹುಶಃ ದೇಶಾದ್ಯಂತ ಆವೊಂದಿಪ್ಪು ಆ ದೇಶಾದ್ಯಂತ ಆವೊಂದಿಪ್ಪನಾಗ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂಜಿ ಬಂಟ್ವಾಳದ ಕೇಂದ್ರ ಸ್ಥಾನ ಈ ಒಂಜಿ ಪಂಜಿನ ಮೆರವಣಿಗೆ ಬಾರಿ ಪ್ರಮುಖವಾದ ಬಾರಿ ಎಡ್ಡ ರೀತಿಯ ಮಲ್ಪುನ ಕಾರ್ಯಕ್ರಮ ಮಲ್ದಿರಿ ಬಹುಶಃ ಇನಿ ಈ ಒಂದು ಕಾರ್ಯಕ್ರಮ ಇನಿ ನಡ್ತೊಂದು ಬಂದ ಕೂಡ ನಿಕ್ಲಿಗೆ ಯಾನ್ ಪನ್ಪನಿ ಬಹುಶಃ ನಿನ್ನ ಮಾತ ನಿಯಂತ್ರಣ ಮಲ್ಪನ ಅಗತ್ಯ ಇನಿ ಉಂಡು ಬಹುಶಃ ಇನಿ ಒಂಜಿ ಹಂತಡು ಸುಪ್ರೀಂ ಕೋರ್ಟ್ಲ ಈ ವಿಚಾರಡು ತನ್ನ ಆದೇಶದ ಕೊಟ್ಟು ಅನೇಕ ಸನ್ನಿವೇಶ ದೇಶದ ಬಹುಶಃ ಇನ್ನು ದೇಶಡು ಸುಪ್ರೀಂ ಕೋರ್ಟ್ ಜಡ್ಜರಾಯನ ಚೀಫ್ ಜಸ್ಟಿಸ್ ಗವಾಯಿ ಆರು ನೇರವಾದ ಪಾತ್ರ ಬಂದ ಆ ವ್ಯಕ್ತಿತ್ವಗೂ ಬಹುಶಃ ಚೀಫ್ ಜಸ್ಟಿಸ್ಗೆ ಒಂಜಿ ಶೂನು ದಕ್ಕುನಂತ ಕೆಲಸನು ಈ ದೇಶದವರೇ ಮತೀಯವಾದಿ ಶಕ್ತಿಗಳ ಬೆಂಬಲದ ಮೂಲಕ ಆಂಡು ಬಂದ ಕೂಡ ನಮ್ಮ ಗಮನಕ್ಕೆ ಕೊರರೆ ಇಚ್ಛ ಮಲ್ಪಡೆ ಒಂದು ಮಾತ ಒಂದು ಷಡ್ಯಂತ್ರದ ಭಾಗ ಬಂದನ್ನು ಕೂಡ ಯಾನು ಪಂಡರ ಅಪೇಕ್ಷೆ ಬಂತು ಚುನಾವಣಾ ಕಮಿಷನ್ ತನ್ನ ತೆಕ್ಕೆಗಿದಿ ಒಂದು ಬಹುಶಃ ನನ್ನ ಭವಿಷ್ಯದ ದಿನಕ್ಕೂ ಚುನಾವಣೆ ಸರಿಯಾದ ಆ ಒಂದು ಸ್ಥಿತಿ ಇಜ್ಜಿ ಬಂದನ್ನು ಕೂಡ ಇನ್ನು ಪಂಡರ ಅಪೇಕ್ಷೆ ಮಲ್ಪಡು ಇನ್ನು ಮಿಷಿನ್ದ ಸಮಸ್ಯೆ ನಮ್ಮ ದೇಶಾದ್ಯಂತ ಪಂಡ ಜಪಾನ್ ಮಿಷಿನ್ ತಯಾರಾಪುಡು ನಮ್ಮ ದೇಶ ಬರ್ಪುಡು ನಮ್ಮ ದೇಶ ಮಿಷಿನ್ ಓಟ್ ಹಾಪುಡು ಆಂಡ ಜಪಾನ್ ಮಿಷಿನ್ ಓಟ್ ಹಾಪುಜಿ ಮಿಷಿನ್ ತಯಾರು ಮಲ್ತಂಚಿನ ಕಂಪನಿ ಜಪಾನ್ ಮಿಷಿನ್ ಹಾಪುಜಿ ಮತ ಪತ್ರೋಡು ಆವೊಂದುಂಡು ಬನ್ನು ಅಮೇರಿಕಂಚ ಮಲ್ಲ ದೇಶಡು ಮಿಷಿನ್ ಹಾಪುಜಿ ಮತ ಪತ್ರೋಡು ಆವಂತ ಬ್ರಿಟನ್ ಮಲ್ಲ ದೇಶಡು ನೆಟ್ ಆವೊಂದಿಜಿ ಮತಪತ್ರ ಇನಿ
ಒಂಜಿ ಹಂತಲು ಮತಪತ್ರದ ಸಮಸ್ಯೆ ಬಂದಾಗ ಇನಿ ಐನು ಸರಿ ಮಲ್ಪನಂಚ ಕೆಲಸ ಇನ್ನು ಚುನಾವಣಾ ಕಮಿಷನ್ ತಲ ಉಂಡು ಬಂದನು ಕೂಡ ಯಾನ ಗಮನ ಐನು ಸಮರ್ಥನೆ ಮಲ್ಪನಂಚಿನ ಒಂದು ವ್ಯವಸ್ಥೆ ಇಂಥ ಕಾಲ ಆವಂದಿಪ್ಪನ ಒಟ್ಟಿಗೆ ಈ ಮತ ಕಳ್ಳತನ ಮಲ್ಪನ ಕಾರ್ಯಕ್ರಮ ಇನಿ ಅಕ್ಲ ಕೈ ಪಾಡ್ದಿರು ಈ ಮತ ಕಳ್ಳತನನು ನಿಯಂತ್ರಣ ಮಲ್ಪಡ್ದಾಂಡ ಬಹುಶಃ ನಮ್ಮ ಜನಜಾಗೃತಿ ಮಲ್ಪನಂಚಿನ ಕಾರ್ಯಕ್ರಮ ಅಗತ್ಯ ಉಂಡು ಬನ್ನ ಪಾತ್ರನ್ನು ಕೂಡ ಯಾನು ಈ ಸಂದರ್ಭ ಅಪೇಕ್ಷೆ ಮಲ್ಪ ಈ ಮತ ಕಳ್ಳತನ ಬಹುಶಃ ಉಂತುಜಿನ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಲ್ಲ ಪೆಟ್ಟಾಪುಂಡು ಬನ್ನ ಪಾತ್ರನ್ನು ಕೂಡ ಯಾನ್ ಪನ್ಪು ಸಂವಿಧಾನದ ಪ್ರತಿಯೊಂದು ವಿಚಾರನು ಕೂಡ ಇನಿ ಜನಕ್ಕಳಿಗೆ ಸಂವಿಧಾನದ ಗೌರವ ಇಜ್ಜನ್ಲಕ್ಕೆ ಮಲ್ಪನಂಚಿನ ಕೆಲಸ ಮಲ್ಪರಿ ಇನಿ ದೇಶಕ್ಕೂ ಸ್ವಾತಂತ್ರ್ಯ ಕೊಡತನಂಚಿನ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧಿಯವರನ್ನ ಅಪಹಾನ ಆಸೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಅಥವಾ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಅನೇಕ ಜನರನ್ನ ಇವತ್ತು ಅಪಹಾಸ್ಯ ಮಾಡ್ತಕ್ಕಂಥ ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಇವರು ಬಹುಶಃ ಗಾಂಧಿಯವರನ್ನ ಹತ್ಯೆ ಮಾಡಿರ್ತಕ್ಕಂಥ ಇವರು ಇವತ್ತು ಜನರಿಗೆ ಬೋಧನೆ ಮಾಡ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಘ ಪರಿವಾರದ ಒಂದು ನೇತೃತ್ವದಲ್ಲಿ ಇವತ್ತು ಏನು ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಬಹುಶಃ ಇವರು ನಮ್ಮ ಜನರನ್ನು ಮೋಸ ಮಾಡ್ತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆ ವ್ಯವಸ್ಥಿತವಾಗಿ ಮೋಸವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುಶಃ ನಾವೆಲ್ಲ ಈ ಮತಕಳ್ಳತನದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಪಂಚ ಗ್ಯಾರಂಟಿ ಕಾರ್ಯಕ್ರಮವನ್ನು ಮಾಡಿ ಜನರ ಬಡವರಿಗೆ ಕಷ್ಟದ ಯಾಕೆಂತ ಹೇಳಿದರೆ ದಿನಬಳಕೆ ವಸ್ತುಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ದಿನಕ್ಕೆ ದಿನಕ್ಕೆ ಜಾಸ್ತಿ ಆಗ್ತದೆ. ಇವತ್ತು ಡಾಲರ್ನ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ. ನಾವು ಅಧಿಕಾರದಲ್ಲಿದ್ದಾಗ ಡಾಲರಿಗೆ ಸ್ವಲ್ಪ ಕಡಿಮೆ ಆದಾಗ ಇವರೇ ಟೀಕೆ ಮಾಡ್ತಾ ಇದ್ರು. ಬಹುಶಃ ಡಾಲರ್ನ ಎದುರು ರೂಪಾಯಿಯ ದರ ಕುಸಿತ ಆಗಿದೆ, ಇದು ನಮ್ಮ ದೇಶ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿದಂಥ ಇವರಿಗೆ ಇವತ್ತು ಡಾಲರ್ನ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು, ಇವತ್ತು ರೂಪಾಯಿಯ ಪರಿಸ್ಥಿತಿ ಏನಾಗಿದೆ ಡಾಲರ್ ಎದುರು ಅಂತ ಹೇಳಿದರೆ ತಾವೆಲ್ಲ ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಈ ರೀತಿ ಇವರ ಅಧಿಕಾರ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಬಹುಶಃ ಅನೇಕ ವಿಚಾರಗಳು ಇವತ್ತು ನಾವು ಹೇಳಬೇಕು. ಇವತ್ತು ನಾನು ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ನಾನು ಪ್ರಥಮ ಇಲ್ಲಿ BJP ಸರ್ಕಾರ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಒಂದು ಬಂಗಾರಕ್ಕೆ ದರ ಜಾಸ್ತಿ ಆಯಿತು ಅಂತ ಒಂದು ನಮ್ಮ ಜಗದೀಶ್ ಕೊಯ್ಲ ಭಾಷಣ ಮಾಡ್ತಿದ್ರು. ಏನಂತ ಹೇಳಿದ್ರೆ ಇವತ್ತು ಒಂದು ಟಿವಿಯಲ್ಲಿ ಕಾರ್ಯಕ್ರಮ, ಬಂಗಾರಕ್ಕೆ 20,000 ರೂಪಾಯಿ ಆಂಡು 20,000 ರೂಪಾಯಿ ಆಗ್ತದೆ, ನನ್ನ ಪುಂಜನಗಳಿಗೆ ಮದುವೆ ಅಲ್ಪರುಂಡ, ನಮ್ಮ ಮಗಳಿಗೆ ಮದುವೆ ಆಗೋದು ಹೇಗೆ ಪನ್ಪುರ ಒಂದು ಪಾರ್ಸದ ಕಾರ್ಯಕ್ರಮ ಇನಿ ಆಮದಿತ್ತು. ಬಹುಶಃ ಕೆಲವು ಜನ ಪಂಡಿತರೆ ಕೊಂಚೂರು ಕಡಿಮೆ ಆಯ್ತು, BJP ಸರ್ಕಾರ ಬತ್ತಿಗಳು ಒಂಚೂರು ಕಡಿಮೆ ಆಯ್ತು. ಆ ನಿಖಲ್ ಮತ್ತು ಬಂಗಾರದೆತ್ತ ನೋಡು BJP ಗೌರ್ಮೆಂಟ್ ಕಡಿಮೆ ಆಯ್ತು ಬಂದಿಲ್ಲ ಬಂದುಲೆ BJPದ ನಾಯಕರೇ ಇನಿ ಬಂಗಾರದ ದರ ಓಡೇ ಬಿಟ್ಟ ಎತ್ತಿನ ಬಂದು ಕೂಡ ಅರ್ಥ ಮಾಡ್ತಾಳೆ. 20,000 ಇಪ್ಪನಾಗ ನಮ್ಮ ಪಂಚೋಕ್ಲು ಮದುವೆ ಅಲ್ಪ ಎಂಚ ಬಂದು ಕೇಳೋದಿತ್ತ BJPದಾಗ್ಲಾಗೆ ಯಾನಕ್ಕೇನು 1 ಲಕ್ಷ ಜಾಸ್ತಿ ಆಲತ್ತ ಇತ್ತ ಮದುವೆ ಅಲ್ಪ ಎಂಚ ಪಡೆದು ನಿಕ್ಲಿಲ್ಲ ನಲಗೆ ಬಂದಾತನ ಬಂದ ಪಾತ್ರೆ ನಾನು ಈ ಸಂದರ್ಭ ಅನ್ಪನಿ ಇನ್ನು ಬೊಲ್ಲಿಗಿಲ ರೇಟ್ ಆತನ ಬಂದ ಕೂಡ ಇನ್ನು ದಿನಬಳಕೆ ವಸ್ತು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಬಹುಶಃ ಈ ಒಂದು ಬೆಲೆ ಏರಿಕೆ ಇವತ್ತು ನಮ್ಮ ನಿಜವಾದ ಸಮಸ್ಯೆ ಏನು? ದಿನಬಳಕೆ ವಸ್ತುಗಳು, ನಿರುದ್ಯೋಗ ಸಮಸ್ಯೆ. ಇವತ್ತು ನಿರುದ್ಯೋಗ ಸಮಸ್ಯೆಯಾಗಿ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದರೆ 2 ಕೋಟಿ ಉದ್ಯೋಗ ವರ್ಷಕ್ಕೆ, 2 ಕೋಟಿ ಉದ್ಯೋಗ. ಇವತ್ತು 2 ಕೋಟಿ ಬಹುಶಃ ಇವತ್ತು ಇಷ್ಟು ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ 11 ವರ್ಷದಲ್ಲಿ 22 ಕೋಟಿ ಉದ್ಯೋಗ ಆಗಬೇಕಿತ್ತು, ಯಾಕೆ ಆಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಈ ಕೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಮಿಕ ಸಚಿವರಾದಂಥ
ಸಂತೋಷ್ ಲಾಡ್ರವರು ಇವತ್ತು ವೇದಿಕೆ ಬರ್ತಾ ಇದ್ದಾರೆ. ತಮ್ಗೆಲ್ರಿಗೂ ವಂದಿಸ್ಕೊಂಡು ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो यूथ कांग्रेस की, बोलो यूथ कांग्रेस की, बोलो राहुल गांधी की, बोलो राहुल गांधी की, बोलो रमानाथ रೈ की, बोलो संतोष लाड की. ಬಂಧುಗಳೇ, ಯುವ ಕಾಂಗ್ರೆಸ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಹಾಗೂ ಬಂಟ್ವಾಳ ಬ್ಲಾಕ್ ಹಾಗೂ ಪಾನಮಂಗಳೂರು ಬ್ಲಾಕ್ ಇದರ ವತಿಯಿಂದ ಈ ದೇಶದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನಕ್ಕೆ ಮೋಸ ಮಾಡಿ ಜನಸಾಮಾನ್ಯರ ಮತಕಳ್ಳತನ ಮಾಡುವುದರ ಮುಖಾಂತರ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಈ ದೇಶದ ಲಕ್ಷಾಂತರ ಜನರ ಜನನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಈ ದೇಶಾದ್ಯಂತ ಮತಕಳ್ಳತನದ ವಿರುದ್ಧ ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಹಮ್ಮಿಕೊಳ್ತಾ ಇದ್ದಾರೆ. ಅವರ ಕೈಯನ್ನ ಬಲಪಡಿಸಿಕೊಳ್ಳೋಸ್ಕರವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಕಳೆದ 1 ತಿಂಗಳಿಂದ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಪಂಜಿನ ಬೆರವರಿಗೆಯನ್ನ ಮಾಡುವುದರ ಮುಖಾಂತರ ಇವತ್ತು ಬಿಜೆಪಿಯ ಮತಕಳ್ಳತನ ವಿರುದ್ಧ ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಈ ಭಾಗದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ವಿನಯ್ ಕುಮಾರ್ ಸಿಂಧೆ ಆಗಿರಬಹುದು, ಅದೇ ರೀತಿ ಬಂಟ್ವಾಳ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಜ್ವಲ್ ಶೆಟ್ಟಿ ಅವರು, ಈ 2 ಬ್ಲಾಕ್ನ ಅಧ್ಯಕ್ಷರು ಸೇರಿಕೊಂಡು ಮಾತ್ರ ಅಲ್ಲ, ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಬಂಟ್ವಾಳದಲ್ಲಿ ಅಭಿವೃದ್ಧಿಯನ್ನ ಮಾಡಿದಂತಹ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂತಹ ಬೆಳ್ಳಿಪಾಡಿ ಶ್ರೀ ಬಿ ರಮಾನಾಥ ರೈ ಅವರ ನೇತೃತ್ವದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಜನಸಂಖ್ಯೆಯಲ್ಲಿ ಇವತ್ತು ನಾವು ಬೃಹತ್ತಾದಂತಹ ಪಂಜಿನ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ಕೈಕಮ್ಮದಿಂದ ಹಿಡಿದು ಇವತ್ತು ಮಿನಿ ವಿಧಾನಸೌಧದವರೆಗೂ ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕಿಕೊಂಡು ಬಂದಂತಹ ವಿಶೇಷವಾಗಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹಾಗೂ ಪಕ್ಷದ ಎಲ್ಲ ನಾಯಕರಿಗೆ ಪ್ರಪ್ರಥಮವಾಗಿ ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಹೆಚ್ಚೇನು ಮಾತನಾಡದೆ ಬಂಧುಗಳೇ, ನಾವೆಲ್ಲರೂ ಕೂಡ ಕಾತುರದಿಂದ ಕುಳಿತಿರುವಂತದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಜನರ ಅಭಿಮಾನದ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಸಂತೋಷ್ ಲಾಡ್ರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮೆಲ್ಲರಿಗೆ ಬಹಳಷ್ಟು ಸಂತೋಷವನ್ನು ತಂದಿದೆ ಅಂತ ಹೇಳುವಂತಹ ವಿಚಾರವನ್ನು ಪ್ರಸ್ತಾಪಿಸುತ್ತಾ ಬಹುಶಃ ನಾನು ಹೆಚ್ಚೇನು ಮಾತನಾಡದೆ ನೇರವಾಗಿ ನಾವೆಲ್ಲರೂ ಕೂಡ ಕಾತುರರಾಗಿ ಕುಳಿತಿರುವಂತದ್ದು ಬಹುಶಃ ನಮ್ಮ ರಾಜ್ಯದ ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ರವರ ಮಾತಿಗಾಗಿ ಒಂದು ಸಾವಿರಾರು ಜನರು ಇವತ್ತು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನಾನು ಹೆಚ್ಚೇನು ಮಾತನಾಡದೆ ಮುಂದಿನ ದಿನಗಳಲ್ಲಿಯೂ ಕೂಡ ಯೂತ್ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಬ್ಲಾಕ್ ಅಲ್ಲೂ ಕೂಡ ಪ್ರತಿ ಗ್ರಾಮದಲ್ಲಿಯೂ ಕೂಡ ಈ ಒಂದು ಮತ ಕಳ್ಳತನದ ವಿರುದ್ಧ ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕಿದ್ದೇವೆ ಹೇಳುವಂತಹ ವಿಚಾರವನ್ನ ಮಾತ್ರ ಪ್ರಸ್ತಾಪಿಸುತ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ರಮನಾಥ್ ರಾಯ್ ಸಾಹೇಬ್ರವರು 2 ದಿವಸ ಹಿಂದೆನೇ ನನಗೆ ಫೋನ್ ಮಾಡಿ, ನೀವು ದಕ್ಷಿಣ ಕನ್ನಡಕ್ಕೆ ಬರ್ತಾ ಇದ್ದೀರಾ, ನಾವು ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕಂತ ಹೇಳಿ ನನಗೆ ತಾಕೀತನ್ನು ಮಾಡಿದರು, ಆಹ್ವಾನವನ್ನು ನೀಡಿದರು. ಇವತ್ತು 9 ಬಾರಿ ಚುನಾವಣೆ ಮಾಡಿ ಸುಮಾರು 6 ಬಾರಿ ಗೆದ್ದು ಹಲವಾರು ಸಾರಿ ಮಂತ್ರಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ರೂವಾರಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಹಳಷ್ಟು ರಾಜಕಾರಣಿಗಳಿಗೆ ನಾನು ನೋಡಿದ್ದೀನಿ. ಇಂಥ ಒಂದು ರಾಜಕಾರಣಿ ಇವತ್ತು ಇಷ್ಟೆಲ್ಲ ಅಧಿಕಾರ ಉಂಡರೂ ಕೂಡ, ಸಚಿವನಾಗಿದ್ರು ಕೂಡ, ಒಂದು ಬುಡುಕಾಸು ರಾಜಕೀಯದಿಂದ ಮಾಡಿರ್ತಕ್ಕಂಥ ಏಕೈಕ ಪ್ರಾಮಾಣಿಕ ವ್ಯಕ್ತಿ ಯಾರೇ ಇದ್ರೆ ಅದು ಹೆಮ್ಮೆಯಿಂದ ರಮನಾಥ್ ಸಾಹೇಬ್ರು ಅಂತ ಹೇಳ್ತೀನಿ. ಇಂಥ ಆದರ್ಶವಾದಿ ಇರ್ತಕ್ಕಂಥ ರಮನಾಥ್ ರಾಯ್ ಸಾಹೇಬ್ರ ನಾನು 2008 ಇಸ್ವಿನಲ್ಲಿ ಪಾದಯಾತ್ರೆ ಮಾಡಿದ್ವಿ. 2008 ಇಸ್ವಿನಲ್ಲಿ ಪಾದಯಾತ್ರೆ ಆಯ್ತು. 13ನಲ್ಲಿ 8-10ನಲ್ಲಿ ಪಾದಯಾತ್ರೆ ಮಾಡಿದ್ವಿ ಬಳ್ಳಾರಿಗೆ. ಅವತ್ತು ಬಳ್ಳಾರಿಗೆ ಪಾದಯಾತ್ರೆ ಆದಂಥ ಸಂದರ್ಭದಲ್ಲಿ
ನನಗಿನ್ನ ನೆನಪಿದೆ, ಇದೇ ರಮನಾಥ್ ರಾಯ್ ಸಾಹೇಬರು ಅವ್ರ ಮೈಯಲ್ಲಿ ಹುಷಾರಿರಲಿಲ್ಲ. ಬೆಂಗಳೂರಿಂದ ಬಳ್ಳಾರಿವರೆಗೆ ಆ ಬಿಸಿಲಲ್ಲಿ ಮೈಯಲ್ಲಿ ಹುಷಾರಿಲ್ಲದ್ರು ಕೂಡ 1,000 ಸಲ ಕೇಳಿರ್ಬೋದು ನಾವು ಯಜಮಾನರಿಗೆ, ಸರ್ ನೀವು ಗಾಡಿಯಲ್ಲಿ ಅಲ್ಲಿವರೆಗೆ ಬರ್ರಿ, ನಳ್ಳಾಗ ನಿಂತ್ಕೊಳ್ರಿ ಅಂತಂದ್ರೆ ಒಂದು ದಿನಾನು ಗಾಡಿ ಹತ್ತಲಾರಂಗೆ, ಒಂದು ದಿನಾನು ನೆಳ್ಳಗೆ ಹತ್ತಲಾರಂಗೆ ಸುಮಾರು 330 ಕಿಲೋಮೀಟರ್ 16 ದಿವಸದಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಧೀಮಂತ ಕಮಿಟೆಡ್ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಲೀಡರ್ ಯಾರಿದ್ರೆ ಅದು ರಮನಾಥ್ ಸಾಹೇಬ್ರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ರಾಸೀನರಾಗಿದ್ದಾರೆ. ನನ್ನ ಪುಣ್ಯ, ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡೋದಕ್ಕೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಂದಿದ್ದೇನೆ, ಯಾವುದು ಸಚಿವನಾಗಿ ಬಂದಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಧಿಕಾರಿಗಳು ಬರ್ತವೆ, ಅಧಿಕಾರಿಗಳು ಹೋಗ್ತವೆ, ಸಚಿವರುಗಳು ಆಗ್ತಾರೆ, ಮುಖ್ಯಮಂತ್ರಿಗಳು ಆಗ್ತಾರೆ, ಬಹಳ ಜನ ಯಾರು ಶಾಶ್ವತವಾಗಿರೋದಿಲ್ಲ. ಆದ್ರೆ ಘಂಟಾಘೋಷವಾಗಿ ಹೆಮ್ಮೆಯಿಂದ ಹೇಳ್ತೀನಿ, ಯಾವ ಮನುಷ್ಯನ ನೇತೃತ್ವದಲ್ಲಿ ಇವತ್ತು ನೀವಿದು ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀರಿ, ಇದು ಬಹಳ ಅರ್ಥಪೂರ್ಣಕವಾದ ಪಂಜಿನ ಮೆರವಣಿಗೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಳಬೇಡ, ಕೊಲ್ಲಬೇಡ, ಉಸಿಯೇ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದೇ ರಮನಾಥ್ ರಾಯ್ ಸಾಹೇಬರು ಯಾವತ್ತು ಅವರಷ್ಟಿಗೆ ಅವರು ಪ್ರಚಾರನೂ ತಗೊಂಡಿಲ್ಲ, ಬಣ್ಣನೂ ಬಳ್ಕೊಳ್ಳಿಲ್ಲ, ನಾನು ಹಿಂಗೆ ನಾನು ಹಂಗೆ ಅಂತ ಹೇಳಿಲ್ಲ, ದುಡ್ಡು ಕಾಸು ಮಾಡಿಲ್ಲ, ಬಿಡಿ ಕಾಸು ಮಾಡಿಲ್ಲ. ಇಂಥವ್ರು ನಿಜಕ್ಕೂ ಯೂತ್ ಕಾಂಗ್ರೆಸ್ ನಮ್ಮ ನವಾಜ್ನವರು ಇವ್ರನ್ನ ಮುಂದಿಟ್ಕೊಂಡು ಏನು ಮಾಡ್ತಾ ಇದ್ದಾರಲ್ಲ, ಇದು ನಿಜಕ್ಕೂ ಒಳ್ಳೆ ಲಕ್ಷಣಗಳು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಇಂಥ ಒಂದು ವೇದಿಕೆಯ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಮುತ್ಸದ್ದಿ ನಾಯಕರು, ನನ್ನ ಮಾರ್ಗದರ್ಶಕರು, ವಿಶೇಷವಾಗಿ ನನಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಕಳೆದ ಬಾರಿ ಬಂದಿದ್ದೆ, ಅವ್ರ ಮನೆಗೆ ಹೋಗಿದ್ದೆ ನಾನು. ಮೇಡಮ್ ರವರು ನನಗೆ ಅತ್ಯಂತ ಗೌರವಪೂರ್ವಕವಾಗಿ ಊಟ ಮಾಡಿಸಿ ಅಮ್ಮನ ಕೈಲೇ ನಾನು ಉಪ್ಪನ್ನು ತಿಂದಿದ್ದೇನೆ. ನಾನು ಜೀವನ ಪರ್ಯಂತಗೂ ನನ್ನ ಕೊನೆ ಉಸಿರು ಕೂಡ ಆ ಋಣವನ್ನು ಯಾವತ್ತು ಮರೆಯೋದಿಲ್ಲ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಂಥ ಮಹಾನ್ ನಾಯಕರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ನನಗೆ ಕರೆಸಿದಕ್ಕೆ ನಾನು ಹೃದಯಪೂರ್ವಕವಾದ ನಿಮಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ರಮನಾಥ್ ಸಾಹೇಬ್ರೆ. ಅದೇ ರೀತಿಯಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅಣ್ಣನವರು, ಗಫೂರ್ ಬೈ ಅವರು, ಲಾವಣ್ಯ ಬಳ್ಳಾಲ್ರವರು, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ನವಾಜ್ರವರು, ಇಬ್ರಾಹಿಂ ನವಾಜ್ರವರು, ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಬ್ರಾಹಿಂ ನವಾಜ್ರವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರು. ಬಂಧುಗಳೇ, ನಾವು ಇವತ್ತು ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಅವರು ಕೂಗನ್ನು ಕೊಟ್ಟಿದ್ದಾರೆ, ಓಟ್ ಚೋರ್ ಗದ್ದಿ ಚೋಡ್ ಅಂತ ಹೇಳಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ಬಿಜೆಪಿ ಮುಖಂಡರುಗಳು ನೀವೇನು ಮಾಡಿದ್ರು ಕೂಡ ಅವರಿಗೆ ಇನ್ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ಯಾವಾಗಲೂ ಸೆನ್ಸಿಟಿವ್ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನು ಅನ್ಕೊಳ್ತಾರೆ, ಏನು ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ಅರಿವನ್ನು ಮರೆತು ಬಿಟ್ಟಿದ್ದಾರೆ. ಅವ್ರಿಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮೇಲಿನ ಸಿಟ್ಟು, ಶೋಷಿತ ವರ್ಗಗಳ ಮೇಲೆ ಸಿಟ್ಟು, ಇಡೀ 100 ವರ್ಷದ ಐಡಿಯಾಲಜಿಯನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇವತ್ತು ಈ ದೇಶದ ಸಂವಿಧಾನವನ್ನು ಮೂಲೆಗೆ ಕಿತ್ತು ಹೊಸ್ತು ಬಿಟ್ಟಿದ್ದಾರೆ. ಯಾವುದು ಮೌಲ್ಯಗಳು ಇಲ್ಲ. ಉದಾಹರಣೆಗೆ ಈ ಓಟ್ ಚೋರ್ ಗದ್ದಿ ಚೋರ್ ಹೆಂಗ್ ಪ್ರಾರಂಭ ಆಯ್ತು? ಯಾವ CJI ಮುಖಾಂತರ, ಅಂದ್ರೆ ಒಬ್ಬ ಎಲೆಕ್ಷನ್ ಕಮಿಷನರು ಯಾವ ರೀತಿ ನೇಮಕ ಆಗಬೇಕು ಅಂತ ಈ ದೇಶದಲ್ಲಿ ಒಂದು ಕಾನೂನು ಇದೆ. ಒಂದು ಅಪೋಸಿಷನ್ ಲೀಡರು, ಒಂದು ಪ್ರೈಮ್ ಮಿನಿಸ್ಟರು, ಅದ್ರ ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕಂತಕ್ಕಂಥದ್ದು ಕಾನೂನು. ಪತ್ರಿಕಾ ಮಾಧ್ಯಮದವ್ರು ತಾವಿದ್ದೀರಿ. ಇದನ್ನ ಬದಲಾವಣೆ ಮಾಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ತೆಗೆದುಬಿಟ್ರು. ಯಾಕೆ ತೆಗೆದ್ರು? ಏನು ಕಾರಣ ಏನು? ರಾತ್ರೋರಾತ್ರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಈ ಪ್ಯಾನಲ್ ಇಂದ ತೆಗೆದು ಬೇಕಂತ ಇಚ್ಛಾಪಟ್ಟಿ ಪೊಲಿಟಿಕಲ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಇವತ್ತಿರ್ತಕ್ಕಂಥ ಎಲೆಕ್ಷನ್ ಕಮಿಷನರು ಇಂಥ ಒಂದು ವ್ಯವಹಾರ ಮಾಡ್ಲಿಕ್ಕೆ ತಂದಿದ್ದಾರೆ. ನಿಮಗೆಲ್ಲ ಮಾಹಿತಿ ಇದೆ ನೋಡಿ ಹೆಂಗಿದೆ ಮಜಾ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿ ಸಾಹೇಬರ ನೇತೃತ್ವದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತದೆ. ಕಾಂಗ್ರೆಸ್ ನಮ್ಮ ಇಂಡಿಯಾ ಅಲಯನ್ಸ್ ಜಾಸ್ತಿ ಸೀಟ್ ಗೆಲ್ತತೆ. ಅದೇ 3-4 ತಿಂಗಳು 5 ತಿಂಗಳು ಆಗ್ತದೆ. ಯಾವ 5 ವರ್ಷದಲ್ಲಿ ಸುಮಾರು
38 ಲಕ್ಷ ಓಟ್ ಜಾಸ್ತಿ ಆಗಿರ್ತಕ್ಕಂಥದ್ದು 5 ವರ್ಷದಲ್ಲಿ, ಕೇವಲ 6 ತಿಂಗಳಲ್ಲಿ 42 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. 42 ಲಕ್ಷ ಓಟ್ ಜಾಸ್ತಿ ಆಗಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವರಿಗೆ ತಿರಸ್ಕಾರ ಮಾಡಿರ್ತಕ್ಕಂಥ ಸ್ಟೇಟು ಅಸೆಂಬ್ಲಿಯಲ್ಲಿ ಬಿಜೆಪಿಗೆ ಎಲೆಕ್ಟ್ ಮಾಡ್ತದೆ. ಏನು ಕಾರಣ? 42 ಲಕ್ಷ ಓಟ್ ಜಾಸ್ತಿ ಆಯ್ತು. 42 ಲಕ್ಷ ಓಟ್ ಜಾಸ್ತಿ ಆಗಿದ ಜೊತೆಗೆ ಇವತ್ತೇನು ಫಡ್ನವೀಸ್ ಸಾಹೇಬರು ಅಧಿಕಾರದಲ್ಲಿದ್ದಾರೆ, 29,000 ಓಟು ಅವ್ರ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಮಜಾ ನೋಡಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಲ್ಲೊಂದು ಪಾರ್ಲಿಮೆಂಟ್ ಚುನಾವಣೆ ಬೈ ಎಲೆಕ್ಷನ್ ನಡೀತದೆ. ಅಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತದೆ, ಅಲ್ಲಿ ಬಿಜೆಪಿ ಎಲ್ಲ ಅಸೆಂಬ್ಲಿ ಗೆಲ್ತದೆ, ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ಗೆಲ್ತದೆ. ಯಾವ ಲೆಕ್ಕದಲ್ಲಿ ಆಗಿದೆ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಿ ನೋಡಿದ್ರೆ ಇಡೀ ದೇಶದ ವ್ಯವಸ್ಥೆಯಲ್ಲಿ ಮೋದಿ ಸಾಹೇಬರಿಗೆ ಗೆಲ್ಲಕ್ಕೆ ಏನು ಅವಕಾಶನೇ ಇಲ್ಲ. ಯುವಕರಿದ್ದೀರಿ, ಈ ದೇಶ ಪ್ರತಿಯೊಬ್ಬರದಿದೆ. ಇದು ಬಹಳ ದಿವಸ ಈ ನಾಟಕ ನಡೆಯೋದಿಲ್ಲ. ಹಿಂದೂ ಅಂತಕ್ಕಂಥದ್ದು ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿದ್ದಾರೆ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿಗಳು ಎಲ್ಲ ಈ ದೇಶದ ತಾಯಿಯಾಗಿ ಮಕ್ಕಳಾಗಿ ನಾವು ಬದುಕ್ತಿದ್ದೀವಿ. ನೀವು ಅದಕ್ಕೇನು ಇದೇನು ಅಗಲಾಗಲ ಹಿಂದೂ ಪರ ಮಾತನಾಡ್ತಿದ್ದಾರೆ, ಇಡೀ ದೇಶ ಏನು ಬಿಜೆಪಿ ಪರ ಇಲ್ಲ. ಕೇವಲ 35% ಓಟ್ ಇದೆ ಬಿಜೆಪಿ ಅವರಿಗೆ. ಮೋದಿ ಸಾಹೇಬರು ಇಷ್ಟೆಲ್ಲ ಚುನಾವಣೆ ಮಾಡಿ ಗಂಟ್ಲಾರ್ಕಣ ಬೆಳಗ್ಗಿನ ಸಾಯಂಕಾಲ ಅವರೇ ಭಾಷಣ ಮಾಡ್ತಾರೆ. ಮನ್ ಕಿ ಬಾತ್ ಎಲ್ಲ ಟಿವಿಗಳಲ್ಲಿ ಅವರೇ ಬರ್ತಾರೆ, ಅವರೇ ಮಾತನಾಡ್ತಾರೆ. ದುಃಖದ ಸಂಗತಿ ಏನಿದೆ, ಯಾವ ಬಿಹಾರ್ ಚುನಾವಣೆ ಎದುರಿಸ್ತಾ ಇದೀವಿ ನಾವು ಇವತ್ತು. 10 ವರ್ಷದ ಹಿಂದಗಡೆ ಮೋದಿ ಸಾಹೇಬರು ಬಿಹಾರ್ ಚುನಾವಣೆಗೆ ಹೋಗಿದ್ರು, ಟೆಂಡರ್ ಮಾಡಿದ್ರು. ಏನ್ ಟೆಂಡರ್ ಮಾಡಿದ್ರು ಗೊತ್ತಾ? मेरे प्यारे देशवासियों, मुझे पता है बिहार में क्या करना है. 50,000 करोड़ बस है, क्या मैं और ज्यादा करूं? 50,000 करूं कि 60,000 करूं? 60,000 करूं कि 70,000 करूं? 80,000 करूं? 90,000 करूं? 1,00,000 करोड़ करूं? ಯಾರು ಹೇಳಿದ್ರು? ಯಾರು ಹೇಳಿದ್ದು? ಮೋದಿ ಸಾಹೇಬ್ರು ಹೇಳ್ತಾ ಇದ್ದಾರೆ ಬಿಹಾರ್ ಜನತೆಗೆ. 50,000 ಪ್ರಾರಂಭ ಮಾಡಿದ್ರು ಟೆಂಡರ್, 1 ಲಕ್ಷ ಕೋಟಿಗೆ ಬಂತು. ನೈ ನೈ ಇಸ್ಸೆ ಕುಚ್ ನೈ ಹೋಗಾ, 1.5 ಲಕ್ಷ ಕೋಟಿ ಟೆಂಡರ್ ಕೂಗಿದ್ರು. ಯಾರು ಕೂಗಿದ್ರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರವರು 1.5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು 1.5 ಲಕ್ಷ ಕೋಟಿ ಕೊಟ್ಟವರೆಲ್ಲ ನಮಗೆ ಗೊತ್ತಿಲ್ಲ. 20 ವರ್ಷದಿಂದ ಬಿಜೆಪಿ ಆಡಳಿತದಲ್ಲಿದೆ. ಅಲ್ಲಿ ಕೇಂದ್ರದಲ್ಲಿ 11 ವರ್ಷ ಆಯಿತು ನರೇಂದ್ರ ಮೋದಿ ಸಾಹೇಬ್ರ ಬಿಜೆಪಿ ಸರ್ಕಾರ ಬಂತು. 20 ವರ್ಷ ಅಲ್ಲಿ ರಾಜ್ಯದಲ್ಲಿ NDA ಅಲೈನ್ಸ್ ಸರ್ಕಾರ ಇದೆ. ನಿತೇಶ್ ಬಾಬು ನಮ್ಮ ಜೊತೆ ಲವ್ ಅಫೇರ್ ಮಾಡ್ಕೊಂಡಿದ್ರು. 1 ತಿಂಗಳ 12 ತಿಂಗಳ ಡಿವೋರ್ಸ್ ಕೊಟ್ಟು ಹೊಡೋದ್ರು ಅವ್ರು. ಮತ್ತೆ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇವತ್ತು ಅಲ್ಲಿ ಬಿಹಾರ್ನಲ್ಲಿ ಸೋಲ್ತಾರಂತ ಗುರ್ತಾಗಿದೆ. ಬಿಹಾರ್ನಲ್ಲಿ 0 ನಂಬರ್ ಇರ್ತಕ್ಕಂಥ ಮನೆಗಳು 3 ಲಕ್ಷ ಇದಾವೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಮೌಲ್ಯಗಳನ್ನು ಎಲ್ಲಿಗೆ ಗಾಳಿಗೆ ತೂರಾಕಿದ್ದಾರೆ ನೋಡಿ. ಯಾವ ಎಲೆಕ್ಷನ್ ಕಮಿಷನರ್ ಇವತ್ತು ರಾಹುಲ್ ಗಾಂಧಿ ವಿರುದ್ಧವಾಗಿ ಮಾತನಾಡ್ತಿದ್ರು, ಏನ್ ಮಾತನಾಡ್ತಿದ್ದಾರೆ? ಈ ದೇಶ ಯಾರು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ, ಈ ದೇಶ ಯಾರು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ. ಆದರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗಾಳಿಗೆ ತೂರಿ ಇವತ್ತು ಚುನಾವಣೆ ಗೆಲ್ಲಬೇಕಷ್ಟೇ. ಮೋದಿ ಸಾಹೇಬ್ರದ್ದು ಒಂದೇ ಒಂದು ಮಂತ್ರ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು, ಚುನಾವಣೆಗಳಿಗೆ ಹೋಗ್ಬೇಕು. ನಾನು ಪೆಹಲ್ಗಾಮ್ಗೆ ಹೋಗಿದ್ದೆ. 3 ತಿಂಗಳ ಹಿಂದಗಡೆ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನವ್ರು ದಾಳಿ ಮಾಡಿದ್ರು. ನಾನು ಹೋಗಿದ್ದೆ ಅಲ್ಲಿ ಪೆಹಲ್ಗಾಮಿಗೆ. ಕರ್ನಾಟಕದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನನಗೆ ಕಳಿಸಿದ್ರು, ನಾನು ಹೋಗಿದ್ದೆ. ನನಗೂ ಭಯ, ಯಾವ ಕಾರಣದಲ್ಲಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಎಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ ಅಂತ ನನಗೂ ಭಯ ಇತ್ತು. ಆದರೆ ಹೋದೆ ನಾನು ಅಲ್ಲಿ ಧೈರ್ಯವಾಗಿ ಹೋಗಿ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ನಾವು ಕರೆ ತಂದ್ವಿ. ಅಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ. ಅವತ್ತು ಪೆಹಲ್ಗಾಮ್ನಿಂದ ಡೆಲ್ಲಿಗೆ ನಾವು ಸ್ವಂತ ಫ್ಲೈಟ್ ಮಾಡಿ ತಂದ್ವಿ. ಚಪ್ಪಾಳೆ ಹೊಡಿತಕ್ಕಂಥದ್ದಲ್ಲ. ಅವತ್ತು ರೆಗ್ಯುಲರ್ ಫ್ಲೈಟ್ ಪ್ರೈಸ್ ಏನಿತ್ತು ಗುರುತಾ? 73,000 ರೂಪಾಯಿ ಇತ್ತು. ಯಾವ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಪೆಹಲ್ಗಾಮ್ನಲ್ಲಿ ಯಾರ್ಯಾರು ಸಿಲುಕಿದ್ರು ಅವ್ರು ಎಲ್ಲರೂ ಬಹುತೇಕ 99% ಹಿಂದೂಗಳೇ ಇದ್ರು. ಇವ್ರು ದಿನಾ ಬೆಳಿಗ್ಗೆ ಎದ್ರು ನೋಡಿದ್ರೆ ಹಿಂದೂ ಪರ ಭಾಷಣ ಮಾಡ್ತಾರೆ. ಎಲ್ಲ ರಾಜ್ಯಗಳಿಂದ ಬಂದಿರತಕ್ಕಂಥ ಹಿಂದೂಗಳಿಗೆ ಒಂದು ಸ್ಪೆಷಲ್ ಏರ್ಕ್ರಾಫ್ಟ್ ಮಾಡಲಿಲ್ಲ. ಆ ಇಂಡಿಗೋ ಫ್ಲೈಟ್ಗೆ ಪ್ರೈಸು ಕಮ್ಮಿ ಮಾಡಂತೂ ಹೇಳಿಲ್ಲ. 73,000 ರೂಪಾಯಿ ಒಂದು ಟಿಕೆಟ್ ಸರ್. ಭಾಷಣ ನೋಡಿ ಮತ್ತೆ ಇಲ್ಲಿ ಬಂದು ಮಾತನಾಡ್ತಾರೆ. ಯಾವ ಪಾಕಿಸ್ತಾನ ವಿರುದ್ಧ ಇವ್ರು ಮಾತನಾಡ್ತಾರೆ,
ಬಿಜೆಪಿ ಅವರು ಪಾಕಿಸ್ತಾನ ಸ್ನೇಹಿತರು ಅವರು. ನೀವು ನೋಡಿ, ಅಡ್ವಾಣಿ ಪಾಕಿಸ್ತಾನಿಗೆ ಹೋಗಿದ್ರು, ನರೇಂದ್ರ ಮೋದಿ ಸಾಹೇಬರು ಪಾಕಿಸ್ತಾನಿಗೆ ಹೋಗಿ ನವಾಜ್ ಶರೀಫ್ ಕೇಕ್ ತಿಂದು ಬಂದ್ರು, ವಾಜಪೇಯಿ ಸಾಹೇಬರು ಕೂಡ ಪಾಕಿಸ್ತಾನಿಗೆ ಹೋಗಿದ್ರು. ಇವ್ರು ಬಸ್ ಇವರೇ ಬಿಟ್ಟಿದ್ರು ಪಾಕಿಸ್ತಾನಿಗೆ. ಇವರಿಗೆ ಪಾಕಿಸ್ತಾನ ಇಲ್ಲ ಅಂತಂದ್ರೆ ದುಡಿಮೆನೇ ಇಲ್ಲ ಇವರಿಗೆ. ಪಾಕಿಸ್ತಾನ ಇಲ್ಲ ಅಂದ್ರೆ ಮುಸಲ್ಮಾನ್ ಇಲ್ಲ ಅಂದ್ರೆ ಓಟೇ ಇಲ್ಲ ಇವರಿಗೆ. ಇವರು ದಿನಾ ಬೆಳಿಗ್ಗೆ ಎದ್ದು ಮುಸಲ್ಮಾನರಿಗೆ, ಪಾಕಿಸ್ತಾನಿಗೆ, ಅಫ್ಘಾನಿಸ್ತಾನಿಗೆ ಬೈಯೋದು ಬಿಟ್ರೆ ಇವ್ರಿಗೆ ಬೇರೆ ಏನು ಗುರುತಿಲ್ಲ. ಅದಕ್ಕೆ ಮೋದಿ ಸಾಹೇಬ್ರು ಲಾಸ್ಟಿಗೆ ಚುನಾವಣೆಯಲ್ಲಿ ಅದನ್ನೇ ಹೇಳಿದ್ರು, ಮಂಗಳಸೂತ್ರ ಮುಸಲ್ಮಾನ, ಮಂಗಳಸೂತ್ರ ಮುಸಲ್ಮಾನ. ಯಾವ ಪ್ರಧಾನಮಂತ್ರಿ 10 ವರ್ಷ ಆಡಳಿತ ಮಾಡಿ ಈ ದೇಶದ ಜನರಿಗೆ ಯಾವ ಬೇಸಿಸ್ ಮೇಲೆ ಓಟನ್ನು ಕೇಳಿದ್ದಾರೆ ನೋಡಿ. ನಾನು ಅವಧಿಯಲ್ಲಿ ಇಷ್ಟು % GDP ಆಗಿದೆ, ಇಷ್ಟು ಯುವಕರಿಗೆ ಕೆಲಸ ಕೊಡಿಸಿದ್ದೇನೆ, ಇಷ್ಟು ನಾನು ಎಕ್ಸ್ಪೋರ್ಟ್ ಆಗಿದೆ, ಇಂಪೋರ್ಟ್ ಆಗಿದೆ, ಇಷ್ಟು ಇಂಡಸ್ಟ್ರಿಗಳು ತಂದಿದ್ದೇನೆ, ಇಷ್ಟು FDI ಮಾಡಿದ್ದೇನೆ, ಅದರ ಬಗ್ಗೆ ಚರ್ಚೆನೇ ಇಲ್ಲ. ಯದಿ ಆಪ್ ಕಾಂಗ್ರೆಸ್ ಗೂ ಲೇಕೆ ಆಯಂಗೆ, ಇಂಥವೆಲ್ಲ ಡೈಲಾಗ್ಗಳು ಹೇಳಿ ಹೇಳಿ ಜನಕ್ಕೆ ಸುಳ್ಳು ಹೇಳಿ, ಆ ಪತ್ರಿಕಾ ಮಾಧ್ಯಮದವರು ಟಿವಿಯಲ್ಲಿ ದಿನಾ ಬೆಳಗ್ಗೆ ಎದ್ರೆ ಸುಳ್ಳನ್ನು ಹೇಳಿ 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 ಜನರಿಗೆ ಯಥೋಗತಿಗೆ ತಂದುಬಿಟ್ಟಿದ್ದಾರೆ. ಇಲ್ಲೆಲ್ಲ ಬಹಳ ಪ್ರಜ್ಞಾವಂತ ಮತದಾರರು. ಇದು 5,60,000 ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥ ಜಾಗ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 20% ನಮ್ಮದು ಲಿಟ್ರಸಿ ಇತ್ತು, ಇವತ್ತು 74% ಲಿಟ್ರಸಿ ಇದೆ ಬಂಧುಗಳೇ. ಯಾವ ಮೂಲಿಗೆ ಬಂದು ದೇಶ ಸಿಲುಕಿದೆ ನೋಡಿ. ಯಾವ ವಿಚಾರದ ಮೇಲೆ ಓಟ್ಗಳು ಇಲ್ಲ ಇಲ್ಲ ಹೇಳಿ, ಪಾಲಿಸಿ ಮೇಲೆ, ಪ್ರೋಗ್ರಾಮ್ ಮೇಲೆ ಓಟ್ ಕೇಳಂಗಿಲ್ಲ. ಬರೀ ಹಿಂದೂ ಮುಸ್ಲಿಂ ಧರ್ಮದ ಮೇಲೆ ಇವತ್ತು ದೇಶ ತಂದು ನಿಂದ್ರಿಸಿದ್ದಾರೆ. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು, ನೀವು ರಾಹುಲ್ ಗಾಂಧಿ ಅವ್ರನ್ನ ಬಹಳ ಯೂತ್ ಕಾಂಗ್ರೆಸ್ನವರು ನೀವು ಬೇಕಾದ ಬರೆದಿಟ್ಕೊಳ್ಳಿ, ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೊಳ್ಳಿ. ಮುಂದುಗಡೆ ಸಿಲೆಬಸ್ನಲ್ಲಿ ಮೋಟಿವೇಶನ್ ಯಾವ ರೀತಿ ಮೋಟಿವೇಟ್ ಆಗ್ಬೇಕಂತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಚಾಪ್ಟರ್ ಬರ್ತೈತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನೇನು ರಾಹುಲ್ ಗಾಂಧಿ ಅವರು ಪ್ಲೀಸ್ ಮಾಡ್ಲಿಕ್ಕೆ ಮಾತನಾಡ್ತಾ ಇಲ್ಲ. 10 ವರ್ಷವರೆಗೆ ಆ ಮನುಷ್ಯನ ಇರ್ತಕ್ಕಂಥ ಎಲ್ಲ ಮೌಲ್ಯಗಳನ್ನ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅಂದ್ರು. ನಿನ್ನ ರಕ್ತ ಯಾರು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ನೀನ್ ಯಾರು, ಇರಾಬರದೆಲ್ಲ ಅವ್ರ ವಿರುದ್ಧವಾಗಿ ಮಾತನಾಡಿದ್ರು. ಆ ಮನುಷ್ಯ ಸಹಿಸ್ಕೊಂಡ. ಬೇರೆರಾಗಿದ್ರು ಉರುಳಾಕೊಂಡಿರೋರು. ತಮಾಷೆ ಹೇಳ್ತಿಲ್ಲ ನಿಮಗೆ, ತಮಾಷೆ ಹೇಳ್ತಿಲ್ಲ. ಪಾರ್ಲಿಮೆಂಟ್ ಒಳಗೆ, ಪಾರ್ಲಿಮೆಂಟ್ ಹೊರಗೆ, ಟಿವಿನಲ್ಲಿ, ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅಂತ ಕರೆದ್ರು. ಚಪ್ಪರಿಂಚಿಕ ಸೀನಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು ಒಂದು ಇಂಟರ್ವ್ಯೂನೂ ಮಾಡಲಿಲ್ಲ, ಒಂದು ಇಂಟರ್ವ್ಯೂನೂ ಮಾಡಿಲ್ಲ. ಅದಕ್ಕೆ ನಾವಿಲ್ಲಿ ಉತ್ತರ ಕನ್ನಡದಿಂದ ಉತ್ತರ ದಕ್ಷಿಣದಿಂದ ಪ್ರಾರಂಭ ಮಾಡೋಣ. ಇದೇ ಸೈನ್ ಕಾಲೇಜುಗಳಿಗೆ ಹೋಗೋಣ. ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟ್ ಮಾಡಬೇಕೋ ಮಾಡಬಾರ್ದಂತ ಒಂದು ಚರ್ಚೆ ತಗೊಳ್ರಿ. ನೀವು ಚರ್ಚೆ ತಗೊಳ್ಳಿ. ಈ ದೇಶದ ಪ್ರಧಾನಮಂತ್ರಿ ತಿಂಗಳಿಗೆ ಒಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬೇಕು. ಫಾರಿನ್ ಹೋಗಿನ ಮುಂಚೆ ಮಾಡಿ ಅಥವಾ ಬಂದ್ಮೇಲೆ ಮಾಡಿ. ಚೈನಾಗ ಹೋಗ್ತಾರೆ, ಚೈನೀಸ್ ಬರಂಗಿಲ್ಲ. ಅಮೆರಿಕಾಗೆ ಹೋದ್ರೆ ಇಂಗ್ಲಿಷ್ ಬರಂಗಿಲ್ಲ. ಹೆಂಗೆ ಮತ್ತೆ ಕಮ್ಯುನಿಕೇಶನ್ ಹೆಂಗೆ? ಟೆಲಿಪ್ರಾಂಪ್ಟರ್. ರಾಹುಲ್ ಗಾಂಧಿ ಅವರು ಹಿಗ್ಗ ಮುಗ್ಗ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಆ ಮನುಷ್ಯ ಟೆಲಿಪ್ರಾಂಪ್ಟರ್ ಇಲ್ಲಾರಂಗೆ ಹಾನೆಸ್ಟ್ ಆಗಿ ಉತ್ತರವನ್ನು ಕೊಡ್ತಾನೆ. ನಿಮಗೆ ಟೆಲಿಪ್ರಾಂಪ್ಟರ್ ಇಲ್ಲಂದ್ರೆ ಉತ್ತರನೇ ಕೊಡಕ್ ಬರೋದಿಲ್ಲ. ಇವತ್ತು ಅಂಥವ್ರು ಪ್ರಧಾನಮಂತ್ರಿ ಆಗಿ ನಮ್ಮ ದೇಶದ ಬಗ್ಗೆ ಹೇಳುತ್ತೆ ಹೋದ್ರೆ ಇನ್ನು ನನಗೆ 1 ತಾಸು ಅವಕಾಶ ಕೊಟ್ಟರು ಇನ್ನು ಕಮ್ಮಿನೇ. ಏನು ಮಾತನಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ನವಾಜ್ರವರು ಅವರು ಒಂದು ಯುವ ನಾಯಕತ್ವದಲ್ಲಿ ಇವತ್ತು ನಾವೇನು ವೋಟ್ ಚೋರ್ ಬಗ್ಗೆ ಹೇಳ್ತಾ ಇದ್ದೀವಿ, ಇದು ನಮ್ಮಷ್ಟಿಗೆ ನಾವೇ ಹೇಳ್ತೀವಿ. ಪ್ರಾಬ್ಲಮ್ ಇರೋದು ನಾವಿಷ್ಟೇ. ನೀವು ಇಲ್ಲೇನು ಬಂದಿರಲ್ಲ, ನೀವು ಹೋಗಿ ನಿಮ್ಮ ಹೆಂಡ್ರಿಗೂ ಹೇಳೋದಲ್ಲ. ನೀವು ಇದು ಹೇಳ್ತೀರಾ? ಹೇಳ್ತೀರಾ? ಏನು ಹೇಳ್ತೀರಿ ಮನೆಗೆ ಹೋಗಿ? ಪ್ರಾಬ್ಲಮ್ ಕಾಂಗ್ರೆಸ್ ಅದೇ ಇರೋದು. ನಾವು ಈ ಕಿವಿಲೆ ಕೇಳಿಸ್ಕೊಳ್ಳೋದು, ಈ ಕಿವಿಲೆ ಬಿಟ್ಟುಬಿಡೋದು, ಮನೆಗೆ ಹೋಗಿ ಬಿರಿಯಾನಿ ತಿಂದು ಮಕ್ಕಂಬಿಡೋದು. ನಮಗೆ ಲಬ್ 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 ಹೊಡ್ಕೊಳ್ಳೋದು ಗೊತ್ತಿಲ್ಲ. ನಮ್ಮ ಕಡೆ ಈ ಭಾಷೆ ಹೇಳ್ತಾರೆ ಲಬ 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 ಹೊಡ್ಕೋಬೇಕು. ನಮಗೆ ಹೇಳಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಭಂಡಾರ ಇದೆ ಹೇಳಕ್ಕೆ ಬಿಜೆಪಿ ವಿರುದ್ಧ, ನಮಗೆ ಹೇಳಕ್ಕೆ ಬರೋದಿಲ್ಲ. ನಮಗೆ ಅದೇ ಪ್ರಾಬ್ಲಮ್ ಇರೋದು. ನಮ್ಮಲ್ಲಿ ಎಲ್ಲ ಇವೆ. ಬಿಜೆಪಿ ಮಾಡಿರ್ತಕ್ಕಂಥ ಕರ್ಮಕಾಂಡ ನೂರಾರು ಹೇಳ್ಬೋದು. ಇದೇ ಉದಾಹರಣೆಗೆ ಯಾವ ಸನಾತನ ಧರ್ಮ ಇರ್ತಕ್ಕಂಥ ಒಬ್ಬ ಲಾಯರ್ ಹೋಗಿ ಒಬ್ಬ ಶೋಷಿತ ವರ್ಗ ದಲಿತ ಇರ್ತಕ್ಕಂಥ CJIಗೆ ಚಪ್ಪಲೆನೆ ಎಸಿತಾನೆ. ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ. ಇವತ್ತಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಕೇಳಬೇಕಿಲ್ಲ ಅವರಿಗೆ. ಯಾವ ಹಿಂದೂ ಪರ, ಹಿಂದೂ ಹಿಂದೂ ಅಂತ ಬಡ್ಕೊಳ್ತಿರ್ತೀನಿ ಬೆಳಗ್ಗೆ ಇದ್ರೆ. ಇವತ್ತು ಈ ದೇಶದ CJI, 1,000 ಕೋಟಿ ರೂಪಾಯಿ ಖರ್ಚು ಮಾಡಿ 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 1,000 ಕೋಟಿ ರೂಪಾಯಿ ಖರ್ಚು
ಒಬ್ಬ ದಲಿತ ಸಮಾಜದಿಂದ ಬಂದಿರತಕ್ಕಂಥ CJ ಮೇಲೆ ಚಪ್ಪಲಿ ಹೋಗಿದ್ರೆ ಒಬ್ಬ ಹಿಂದೂ ಪರ ಸಂಘಟನೆಗಳಾಗಿರ್ಲಿ, ಒಬ್ಬ ಹಿಂದೂ ಇರ್ತಕ್ಕಂಥ ನಾಯಕರಾಗಿರ್ಲಿ, ಹಿಂದೂ ಪರ ಮಾತನಾಡ್ತಕ್ಕಂಥ ನಾಯಕರುಗಳಾಗಿರ್ಲಿ, ಯಾವುದೇ BJP ಮುಖಂಡ ಖಂಡನೆ ಮಾಡೋದಿಲ್ಲಲ್ಲ. ಇದನ್ನು ನಾವು ಬೀದಿಗೆ ತಗೊಂಡು ಹೋರಾಟ ಮಾಡೋದಿಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ವೈಫಲ್ಯತೆಗಳು. ನಾವೆಲ್ಲ ವಿಚಾರಗಳನ್ನ ಗಟ್ಟಿಯಾಗಿ ತಗೋಬೇಕು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ಕೊಟ್ಟಿರ್ತಕ್ಕಂಥದ್ದು ಇದೇ BJP ಅವರು. ಇವತ್ತು ಸಂವಿಧಾನ ಬರಿಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ಒಂದು ಹಿಂದೂ ಕೋಡ್ ಬಿಲ್ ಬಗ್ಗೆ ಮಾತನಾಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಮಾತಾಡ್ಬೋದಾ? ನೀವು ಹುಷಾರಾಗಿರಿ. ಇಲ್ಲಿ ಅಗಲಾಲ ಹಿಂದೂ ಬಗ್ಗೆ ಇವರು ಪಾಟಿ ಚೀಲ ಹಾಕೊಂಡು ಬರ್ತಾರೆ. ಯಾರು ಬರ್ತಾರೆ? ಪತ್ರಿಕಾ ಮಾಧ್ಯಮದಲ್ಲಿ ಇದಿರಿ. ದೇಶದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹಿಂದೂ ಕೋಡ್ ಬಿಲ್, ಮೊದಲು ಹಿಂದೂ ಅಂತಕ್ಕಂಥ ಪದ ಇದ್ರು ಕೂಡ ನಾವೆಲ್ಲ ವರ್ಗಗಳಲ್ಲಿ ಇದ್ವಿ. ಯಾವ ವರ್ಗಗಳಿದ್ವು? ನಮ್ಮ ಶೂದ್ರ, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ, ಹೌದಿಲ್ಲ? ಈ 4 ವರ್ಗಗಳಿದ್ವಿ. ನನಗೆ ಸೊಣ್ಣನಿದ್ದಾಗ ನೆನಪೈತಿದ್ದ, ನಮ್ಮಪ್ಪ ಹೇಳ್ತಿದ್ದ, ವಾಲ್ಮೀಕಿ ಹನುಮಂತಪ್ಪ ಕರ್ಕಂಬ, ಅಗಸರು ರಾಮಪ್ಪ ಕರ್ಕಂಬ. ಇವ್ರು ಯಾರು ಹಿಂದೂ ಅಂತ ಕರಿತಿದ್ದಲ್ಲ ನಮಗೆ. ಈ ವರ್ಗಗಳಿದ್ವಿ. ಅದಕ್ಕೆ ಬಹುತೇಕ ಬಸವಣ್ಣ ಅವರು ನಮ್ಮನ್ನೆಲ್ಲ ಸೇರಿಸಿದ್ರು. 90% ಅಲ್ಲ 95% ಇಡೀ ದೇಶದಲ್ಲಿ ನಾವೆಲ್ಲ ಶೂದ್ರರೇ. ಯಾರು ನಾವು? ಒರಿಜಿನಲ್ ಯಾರು ನಾವು? ನಾವೆಲ್ಲ ಶೂದ್ರರು. ಇವರಿದ್ದನ್ನ ಕನ್ವರ್ಟ್ ಮಾಡಿಕೊಂಡ್ರು ಓಟ್ಗೋಸ್ಕರ. ಇವರು ಹಿಂದೂ ಪರ ಬಹಳ ನಿಮಗೆ ನಂಬಿಕೆ ಇದ್ರೆ, ಹಿಂದೂ ಅನ್ನಂಗಿದ್ರೆ ಸಣ್ಣ ಸಣ್ಣ ಸಮಾಜದವರಿಗೆ ಕೊಡ ತೊಗೊಳಕ್ ಚಾಲು ಮಾಡ್ರಿ. ಮತ್ತೆ ಕೊಡ ತೊಗೊಳದಂದ್ರೆ ಏನು? ಮದುವೆ ಸಮಾನತೆ ಎಲ್ಲ ಕೊಡ್ತಾರೆ ಬರೇ ಭಾಷಣದಲ್ಲಿ. ಹೆಣ್ಣು ಗಂಡು ತೊಗೊಳಕ್ ಚಾಲು ಮಾಡ್ರಲ್ಲ. ಯಾರನ್ನ ಒಂದು ಉದಾಹರಣೆ ಇದೆಯಾ ಇಡೀ ಭಾರತ ದೇಶದಲ್ಲಿ? ಯಾರನ್ನ ಉದಾಹರಣೆ ಇದೆಯಾ? ಶೋಷಿತ ವರ್ಗಗಳಿಗೆ SC ಮನೆತನದಾಗ ಹೋಗಿ ಯಾರನ್ನ ಮದುವೆ ಆಗಿರ್ತಕ್ಕಂಥದ್ದು ಇದೆಯಾ? SC ಸಮಾಜದ ಶೋಷಿತ ವರ್ಗಗಳ ಸಮಾಜದ ಸ್ವಾಮೀಜಿಗಳಿಗೆ ಅವ್ರ ಮನೆಯಲ್ಲಿ ಕುಟ್ಕೊಂಡು ಹೋಮ ಮಾಡ್ತಾರ? ಹೋಮ ಮಾಡಿಸಿ ನೋಡೋಣ. ದಿನ ಬೆಳಿಗ್ಗೆ ಹೇಳ್ತಿರಲ್ಲ, ಮಾಡಿಸಿ ನೋಡೋಣ. ಚಾಲೆಂಜ್ ಮಾಡ್ತೀನಿ BJP ಅವರಿಗೆ. ನಿಮಗಿದೆ ಯಾವುದಿಲ್ಲ ಹಿಂದೂ ಬಗ್ಗೆ ಬಹಳ ಗೌರವ? ಎಲ್ಲ ಶೋಷಿತ ವರ್ಗಗಳ ಸ್ವಾಮೀಜಿಗಳು, ಎಲ್ಲ ಹಿಂದ ಪರ ಇರ್ತಕ್ಕಂಥ ಸಣ್ಣ ಸಣ್ಣ ಸಮಾಜದ ಸ್ವಾಮೀಜಿಗಳಿಗೆ ನಿಮ್ಮ ಮನೆಗೆ ಕರೆಸಿ ಹೋಮವನ್ನು ಮಾಡಿ ನೋಡೋಣ. ಮಾಡ್ತೀರಾ? ಓಟ್ ಬೇಕು ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಓಟಿಗಾಗಿ ಯಾವ ಮಟ್ಟಕ್ಕೆ ಹೋಗಿ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಮುಂದಿನ ಸಲ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ, ಕರೆಸ್ರಿ. ಇವತ್ತು ಎಷ್ಟು ಹಿಂದೂ ಪರ ಸಂಘಟನೆಗಳಿರ್ತಕ್ಕಂಥ ಯುವಕರು ಪಾಕಿಸ್ತಾನ ISI ಏಜೆಂಟ್ ಆಗಿ ಸಿಕ್ಕಿರ್ತಕ್ಕಂಥ ಸಂಪೂರ್ಣ ವರದಿ ಕೊಡ್ತೀನಿ ನಿಮಗೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಂದ್ಸಲಿ. ಈ ಚರ್ಚೆ ಬಹಳ ಹೊರಗಡೆ ಹೋಗ್ಬಾರ್ದು. ಇದಿರ್ತಕ್ಕಂಥದ್ದು ಒಂದು ಹೋರಾಟ ಇದೆ. ಈ ಚರ್ಚೆಯಲ್ಲಿ ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಎತ್ತಿರ್ತಕ್ಕಂಥದ್ದು ವೋಟ್ ಚೋರಿ ಬಗ್ಗೆ. ನೀವು ಸಂಪೂರ್ಣ ಮಾಹಿತಿ ತಗೊಳ್ಳಿ. ನೀವು ಮಾಹಿತಿ ತಗೊಳ್ಳಾರಂಗೆ ಸುಮ್ಮನೆ ಹೇಳಕ್ ಹೋದ್ರೆ ಉಪಯೋಗ ಆಗೋದಿಲ್ಲ. ವಿಚಾರಗಳನ್ನ ನೇರವಾಗಿ ಬರೀ ನಮ್ಮ ಕಾಂಗ್ರೆಸ್ನವರೇ ಮಾತಾಡಬಾರ್ದು. नवाज ये कितने करे तो भी यहाँ होता बेटा. ये नए लोगों को लेके आना है. नए लोगों को लेके आने के लिए नए जगह जाना पड़ेगा. नए जगह कहाँ है? ಹಾಸ್ಟೆಲ್, ಕಾಲೇಜು. ನೀವು ಹೊರಗಡೆ ಕಾಲೇಜ್ ಹೊರಗಡೆ ಕಟ್ಟಿ ಮೇಲೆ ಮಾತಾಡ್ರಿ, ಏನಾಗೋದಿಲ್ಲ. ಧೈರ್ಯವಾಗಿ ಮಾತಾಡ್ರಿ. ಯಾರಿಗೆ ಹೆದರ್ಬೇಕಂಬುದೇನಿಲ್ಲ. ಸತ್ಯವನ್ನು ಹೇಳಲಿಕ್ಕೆ ರಾಹುಲ್ ಗಾಂಧಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನರು ಅವ್ರ ಜೊತೆಗಿದ್ದಾರೆ. ನಿಮ್ಮ ಜೊತೆಗೂ ಜನ ನಿಂದಿರ್ತಾರೆ. ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಟ್ಟಿಯಾಗಿ ಯಾರ ವಿರುದ್ಧವಾಗಿ ಮಾತನಾಡಬೇಕಂತದ್ದೇನಿಲ್ಲ. ಆದರೆ ಸತ್ಯವನ್ನು ಹೇಳ್ತಕ್ಕಂಥದ್ದು ಕಲಿಬೇಕು. ಅದಕ್ಕೆ ನೀವು ಯುವ ಕಾಂಗ್ರೆಸ್ಸಿನ ನಾಯಕರಿದ್ದೀರಿ. ಒಂದು 50 ಜನ ಹೆಣ್ಮಕ್ಳಿಗೆ ರೆಡಿ ಮಾಡಿ, ನೀವೊಂದು 50 ಜನ ಹುಡುಗರು ರೆಡಿ ಆಗ್ರಿ. ಎಲ್ಲ ಸಮಾಜದ ಯುವ ನಾಯಕರನ್ನ ತಗೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಅನ್ನು ಕೊಟ್ಟು ಮಾತಾಡ್ಸಕ್ಕೆ ಪ್ರಾರಂಭ ಮಾಡ್ರಿ. ನೀವು ನೋಡಿ, ನೀವೇನೇ ಕಾರ್ಯಕ್ರಮ ಮಾಡ್ರಿ, ಅವರು ಕಾರ್ಯಕ್ರಮ ಮುಖಾಂತರ ಓಟ್ ಕೇಳೋದಲ್ಲ. ಯಾರು ಏನು ಕೇಳ್ತಾರೆ? ಓಟ್ ಲಾಸ್ಟಿಗೆ ಅವ್ರು ಎಲ್ಲಿ ಕೇಳ್ತಾರೆ? ಮೂರೇ: ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಈ 3 ಅಕ್ಷರ ಬಿಟ್ರೆ ಅವ್ರಿಗೆ ಬಾಯಿ ತೊದಲ್ತವೆ. ಮೈಕ್ ಕೊಟ್ರೆ ಕೈಗೆ ನಡುಕ್ತಾವೆ ಅವರಿಗೆ. ಸೊ ಈ ವ್ಯವಸ್ಥೆಯಲ್ಲಿ ಅವರು ದೇಶನ ತಂದಿದ್ದಾರೆ ಬಂಧುಗಳೇ. ಹಲವಾರು ವಿಚಾರಗಳನ್ನ ಹೇಳಿ ಮುಗಿಸ್ತೀನಿ. 2-3 ವಿಚಾರಗಳಿದ್ದಾವೆ. ಯಾಕಂದ್ರೆ ಇಲ್ಲಿ ಬಹಳ ಹಿಂದುತ್ವ ಬಗ್ಗೆ ಬಹಳ ಮಾತನಾಡ್ತಾರೆ. ಅದಕ್ಕೆ ಹಿಂದೂ ಕೋಡ್ ಬಿಲ್ ಬಗ್ಗೆ ಮಾತನಾಡ್ತಿದ್ದೆ. ಹಿಂದೂ ಕೋಡ್ ಬಿಲ್ ತಂದವರು ಯಾರು? ಪತ್ರಿಕಾ ಮಾಧ್ಯಮದ ತಾವಿದಿರಿ ಇಲ್ಲಿ. ಹಿಂದೂ ಕೋಡ್ ಬಿಲ್ ತಂದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರ್ತಕ್ಕಂಥ ಹಿಂದೂ ಕೋಡ್ ಬಿಲ್ಲು. ಏನು ಹಿಂದೂ ಕೋಡ್ ಬಿಲ್ ಅಲ್ಲಿ ಏನಿತ್ತು?
ಏನು ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು? ಹಿಂದೂ ಕೋಡ್ ಬಿಲ್ ಅಲ್ಲಿ ಮತಾಕ್ಷರ ದಯಭಾಗ ಅಂತ ಹೇಳಿ, ಮಿತಾಕ್ಷರ ದಯಭಾಗ ಅಂತ ಹೇಳಿ ನಮ್ಮ ಸಂಸ್ಕೃತಿಯ ಹಿಂದೂ ಕೋಡ್ನಲ್ಲಿ ಅಥವಾ ನಮ್ಮ ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ಆಸ್ತಿನೇ ಇಲ್ಲ. ಮಿತಾಕ್ಷರ ದಯಭಾಗದ ನಮ್ಮ ಕಾನೂನಲ್ಲಿ ಹೆಣ್ಮಕ್ಕಳಿಗೆ ಪಿತ್ರಾಜತೆ ಆಸ್ತಿ ಸಿಗ್ತಾ ಇರಲಿಲ್ಲ. ಗಂಡ ಸತ್ರ ಗಂಡನ ಆಸ್ತಿ ಇಲ್ಲ. ವಿಧವೆ ಆದರೆ ಡಿವೋರ್ಸ್ಗೆ ಚಾನ್ಸ್ ಇಲ್ಲ. ವಿಧವೆ ಆದರೆ ಇನ್ನೊಂದು ಮದುವೆ ಆಗಂಗಿಲ್ಲ. ಗಂಡ ಡಿವೋರ್ಸ್ ಮಾಡ್ಬೋದು, ಹೆಣ್ಮಗಳು ಡಿವೋರ್ಸ್ ಆಗಂಗಿಲ್ಲ. ವಿಧವೆಯನ್ನಾಗಿ ಗಂಡ ಸತ್ರೆ ಬೆಂಕಿಯಲ್ಲಿ ಎಗಿರ್ಬೇಕು. ಸತಿ ಸಿಸ್ಟಮ್ ಇತ್ತು ಈ ದೇಶದಲ್ಲಿ ಸತಿ ಸಿಸ್ಟಮ್ ಇತ್ತು. ಗಂಡ ಸತ್ರೆ ಹೆಣ್ಮಕ್ಳು ಹೋಗಿ ಬೆಂಕಿಯಲ್ಲಿ ಎಗಿರ್ಬೇಕು. ತುಪ್ಪ ಹಾಕ್ತಿದ್ರು, ತುಪ್ಪ ಜಲ್ದಿ ಉರಿಲ್ಲ ಅಂತ ಹೇಳಿ. ಅದ್ರ ಮೇಲೆ ಮ್ಯೂಸಿಕ್ ಬೇರೆ ಹೊಡಿತಿದ್ರು, ಆಕೆ ಕೂಗೋದು ಯಾರಿಗೆ ಕೇಳಿಸ್ಬಾರ್ದು ಅಂತೇಳಿ. ಅಂತ ಸಮಾಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿತಾಕ್ಷರ ದಯವಾಗಿರ್ತಕ್ಕಂಥ ಈ ಕಾನೂನಲ್ಲಿ ಬದಲಾವಣೆ ತಂದು ಇವತ್ತು ಇಡೀ ಭಾರತ ದೇಶದಲ್ಲಿ ಏನು ಬಡ್ಕಂತಿರಲ್ಲ ಲಬ್ಬ 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 ಹಿಂದೂ ಅಂತ ಹೇಳಿ, ಇಡೀ ಸಮಾಜದ ಹಿಂದೂ ಎಲ್ಲ ಹೆಣ್ಮಕ್ಳಿಗೆ ಇವತ್ತು ನಿಮಗೆ ಏನಾರ ಸ್ವಲ್ಪ ಭೂಮಿ ಸಿಗ್ತಾ ಇದ್ರೆ, ಆಸ್ತಿ ಸಿಗ್ತಾ ಇದ್ರೆ, ಗಂಡನ ಆಸ್ತಿ ಸಿಗ್ತಾ ಇದ್ರೆ, ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಗಮನಕ್ಕಿರಲಿ. ಅದಕ್ಕೆಲ್ಲರ ಮನೆಯಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರಬೇಕು. ಯಾ ರಾಮಾಯಣ, ಯಾ ಮಹಾಭಾರತ, ಯಾ ಕುರಾನ, ಯಾ ಭಗವದ್ಗೀತಾ, ಯಾ ಬೈಬಲ್ ಎಲ್ಲ ಒಂದ್ ಸೈಡ್ ಇರಲಿ. ಆದರೆ ಹೆಣ್ಮಕ್ಕಳಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಕೇವಲ ಈ ದೇಶದ ಸಂವಿಧಾನ. ತಮ್ಮ ನಂಬಿಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಯಾಕೆ ಹೇಳ್ತಾ ಇದೀವಿ ಮಾತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಬಂದಾಗ ಬಿಜೆಪಿ ಅವರು ಮಾತನಾಡಿರ್ತಕ್ಕಂಥ ಭಾಷಣ ಇವತ್ತು ರೆಕಾರ್ಡ್ಸ್ ನಲ್ಲಿದೆ. RSS ನವರು ಮಾತನಾಡಿರ್ತಕ್ಕಂಥ ಭಾಷಣ ಇವತ್ತು ರೆಕಾರ್ಡ್ಸ್ ನಲ್ಲಿದೆ. ಮೊದಲನೇ ಹಂತದಲ್ಲಿ ಹಿಂದೂ ಕೋಡ್ ಬಿಲ್ ಪಾಸ್ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ಇವತ್ತು ನೀವು ಮುಸಲ್ಮಾನ್ ಸಮಾಜದವರಲ್ಲಿದ್ದೀರಿ, ನಿಮ್ದು ಬಹಳ ದೊಡ್ಡ ಅಪಾರ ಕೊಡುಗೆ ಇದೆ. ಏನು ಕೊಡುಗೆ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ಸೋತಿರ್ತಾರೆ, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಬರಕ್ ಆಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಜಗನ್ನಾಥ್ ಅಂತ ಹೇಳಿ, ಮೋಸ್ಟ್ ಜಗನ್ನಾಥ್ ಅವ್ರ ಹೆಸರು, ನಮ್ಮ ವೆಸ್ಟ್ ಬೆಂಗಾಲ್ ಮುಸ್ಲಿಂ ಲೀಗಿನ ಪೊಲಿಟಿಕಲ್ ಸೆಕ್ರೆಟರಿ ಮನ್ಷಾತ, ಅವರು ಹೋಗಿ ಮುಸ್ಲಿಂ ಲೀಗಿನಿಂದ ಚುನಾಯಿತರಾಗಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಬರ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ರೆ ಮುಸ್ಲಿಂ ಸಮಾಜದ ಕೂಡ ಸಿಂಹಪಾಲು ಇದೆ ಅಂತ ಇದು ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನೀವು ಅದಕ್ಕೆ ಓದ್ಕೋಬೇಕು. ನೀವು ಯುವಕರೆಲ್ಲ ಓದಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಬರಬೇಕಾಗಿದ್ರೆ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥ ಮುಸ್ಲಿಂ ಲೀಗ್ಲಿಂದ ಅವ್ರ ಹೆಸರು ಬರ್ತಲ್ಲ ನನಗೆ, ಅವರು ವಾಟ್ ಇಸ್ ನೇಮ್ ಜಸ್ಟ್ ಚೆಕ್ ನೋ, ಅವರು ಒಂದು ಸಪೋರ್ಟ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬರ್ತಾರೆ. ಇವತ್ತು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಇವತ್ತು ಹಿಂದೂ ಕೋಡ್ ಬಿಲ್ ಆಗ್ಬೇಕಾಗಿದ್ರೆ ನಾವು ಇವತ್ತು ಜವಾಹರ್ಲಾಲ್ ನೆಹರೂನ ಮರಿಬಾರದು. ನೆಹರು ಸಾಹೇಬ್ರನ್ನ ಮರಿಬೇಡಿ ನೀವು. ಫಸ್ಟ್ 5 ಇಯರ್ ಪ್ಲಾನ್, ಸೆಕೆಂಡ್ 5 ಇಯರ್ ಪ್ಲಾನ್, ಥರ್ಡ್ 5 ಇಯರ್ ಪ್ಲಾನ್, 15 ವರ್ಷದಲ್ಲಿ 2200 ಡ್ಯಾಮ್ ಕಟ್ಟಿದ್ದ ಪುಣ್ಯಾತ್ಮ. IIT, IIM ಕಾಲೇಜುಗಳು, ಅಟಮಿಕ್ ರಿಸರ್ಚ್ ಸೆಂಟರ್, ಇವತ್ತು AIMS ಎಲ್ಲ ಇರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ನೆಹರು ಅವರು. ವಾಟ್ ಇಸ್ ನೇಮ್? ಇಲ್ರಿ, ದ ಪರ್ಸನ್ ಹೂ ಬ್ರಾಟ್ ಟು ನಾಟ್ ದ ನೇಮ್ ಜೋಗೇಂದರ್ ಯಾದವ್, ಜೋಗೇಂದರ್ ಅವ್ರು ತರ್ತಾರೆ. ಇರಲಿ. ಸೊ ಈ ವ್ಯವಸ್ಥೆಯಲ್ಲಿ ಇಂಥ ಹಲವಾರು ವಿಚಾರಗಳನ್ನ ಮಾತನಾಡ್ಬೋದು. ಸ್ವಲ್ಪ ಸಮಯದ ಅಭಾವ ಇದೆ, ಅದಕ್ಕೆ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಬಂಧುಗಳೇ. ಇವತ್ತು 4 ಪ್ರಶ್ನೆ ಮಾಡಿ ಮುಗಿಸ್ಬಿಡೋಣ ಬಿಜೆಪಿ ಅವರಿಗೆ. ಒಂದು ಓಟ್ಸೋರಿ ಕರೆಕ್ಟಾ? ಎರಡನೇದು ಎರಡೆರಡು ಕೇಳ್ರಿ. 1947 ಇಸ್ವಿಲಿಂದ 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಎಷ್ಟಿತ್ರಿ? 56 ಇಂಚಿಗೆ ಹಸೀನಾ ಬಂತೀಗ. ಯಾರು? ಮೋದಿ ಸಾಹೇಬರು ಬಂದ್ರು, ಇನ್ನು 11 ವರ್ಷ ಆಗಿಲ್ಲ. ಈ ದೇಶದ ಸಾಲ 200 ಲಕ್ಷ ಕೋಟಿ ಇದೆ. ಎಷ್ಟು ಕೇಳಬೇಕಾ ಬೇಡ? ಈ ಪ್ರಶ್ನೆ ಹೆಂಗ್ ಕೇಳ್ಬೇಕು? ಮತ್ತೆ ನೀವು ಕೇಳೋದಿಲ್ಲಲ್ಲ. ಯಾವ 54 ರೂಪಾಯಿ 56 ರೂಪಾಯಿಗೆ $1 ಸಿಗ್ತಾ ಇತ್ತು, ಇವತ್ತು 90 ರೂಪಾಯಿಗೆ ಹೋಗಿದೆ. ಹೆಣ್ಮಕ್ಳು ಬಂಗಾರ ಖರೀದಿ ಮಾಡಂಗೇ ಇಲ್ಲ. ಮನಮೋಹನ್ ಸಿಂಗ್ ಸರ್ಕಾರ ಕಾಲದಲ್ಲಿ 26,000 ರೂಪಾಯಿ 28 ರೂಪಾಯಿ ಒಂದು ತೊಲೆ ಬಂಗಾರ ಇರ್ತಕ್ಕಂಥದ್ದು ಇವತ್ತು 1,20,000 ಆಗಿದೆ. ಬಡವರು ಬಂಗಾರನೇ ಮುಟ್ಟಂಗಿಲ್ಲ ಈ ದೇಶದಲ್ಲಿ. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದ ಮೇಲೆ ಏನು ಮುಜೆ ಭಗವಾನ್ ಐಸಾ ಬನಾಯಾ
मुझे एक ऐसा सॉफ्टवेयर दिया है, मैं जो भी चीज करता हूं बड़े पैगाನ पे करता हूं ಅಂತ ಹೇಳ್ತಿದ್ರು. ಯಾರು ಹೇಳ್ತಿದ್ರು? BSNL ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ 26,000 ಟವರ್ಗಳಿದ್ವು ನಮ್ಮಲ್ಲಿ. 26,000 ಟವರ್ಸ್ ವಿ ಹ್ಯಾಡ್. BSNL ಗೆ 3G ಲೈಸೆನ್ಸ್ ಸಿಕ್ಕಿತ್ತು ಅವಾಗಲೇ. ಅವತ್ತು ಬಂತು ಜಿಯೋ ಕರ್ಲೋ ದುನಿಯಾ ಮುಟ್ಟಿ ಮೇ ಅಂತ ಹೇಳಿ. ಜಿಯೋ ಬಂತು, ಅಂಬಾನಿ ಅವ್ರದ್ದು 26,000 ಟವರ್ಗಳು ಅವರಿಗೆ ಕೊಟ್ಟರು. ಇವತ್ತು BSNL 0 ಸ್ಥಾನದಲ್ಲಿದೆ. ಇವತ್ತು ಜಿಯೋ ನೋಡ್ರಿ ಎಲ್ಲಿದೆ. ಇವತ್ತು 26,000 ಟವರ್ ಕೊಟ್ಟಿರ್ತಕ್ಕಂಥ ನಮ್ಮ BSNL ಟವರ್ಸ್ಗಳು ಅವ್ರು ಯೂಸ್ ಮಾಡಿ 1,700 ಕೋಟಿನ ಬಾಕಿ ಇದ್ದಾರೆ. ನಮ್ಮವ್ರ ಪುಣ್ಯಾತ್ಮರು ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರಿಗೆ. ಇದು ನಾನು ಹೇಳ್ತಾ ಇಲ್ಲ, CAG ರಿಪೋರ್ಟ್ ಇದೆ. ಬಿಹಾರ್ನಲ್ಲಿ 70,000 ಕೋಟಿ ಮಿಸ್ಸಿಂಗ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, CAG ರಿಪೋರ್ಟ್ ಇದೆ. ವ್ಯಾಪಮ್ ಕೇಸ್ ಅಂತೇಳಿ ಮಧ್ಯಪ್ರದೇಶನಲ್ಲಿ ಕೇಳಿಸ್ಕೊಳ್ಳಿ, ಪತ್ರಿಕಾ ಮಾಧ್ಯಮದವ್ರು ಪಿಕ್ಚರ್ ಮಾಡ್ಬೋದು ನೀವು. 44 ಮರ್ಡರ್ಗಳು ಆಗ್ತವೆ. 44 ಮರ್ಡರ್ಗಳು ವ್ಯಾಪಮ್ ಕೇಸ್ನಲ್ಲಿ. ಒಂದು CBI ಇಲ್ಲ, ಒಂದು ಯಾವುದು ತನಿಖೆನೂ ಇಲ್ಲ. 48 ಜನದಲ್ಲಿ ಪೊಲೀಸರು ಇಲ್ಲದಾರೆ. ಕೇಳಿಸ್ಕೊಂಡು ನೋಡ್ರಿ, ಪ್ರಪಂಚದಲ್ಲಿ ಎಲ್ಲನ ಐ ವಿಟ್ನೆಸ್ ಇರ್ತಕ್ಕಂಥ 48 ವಿಟ್ನೆಸ್ ನಲ್ಲಿ 44 ಜನ ಮರ್ಡರ್ ಆಗ್ತಾರೆ. ಒಂದೆಲ್ಲ ಸುದ್ದಿನೂ ಇಲ್ಲ, ಸುದ್ದಿನೇ ಇಲ್ಲ. ಇಡೀ ದೇಶದಲ್ಲಿ ಸುದ್ದಿ ಇಲ್ಲ. ಒಂದೇ ಒಂದು ಮೊಬೈಲ್ ನಂಬರ್ನಲ್ಲಿ 7 ಲಕ್ಷ ಜನಕ್ಕೆ ಬೆನಿಫಿಟ್ ಕೊಡ್ತಾರೆ, 5 ಲಕ್ಷ ರೂಪಾಯಿವರೆಗೆ. ಯಾವುದು ಪ್ರಧಾನ ಮಂತ್ರಿ ಇದೇನು ಸ್ಕೀಮ್ ಇದೆಯಲ್ಲ, ಇನ್ಶೂರೆನ್ಸ್ ಸ್ಕೀಮ್, ಒಂದೇ ಒಂದು ಮೊಬೈಲ್ ನಂಬರ್ಗೆ 7 ಲಕ್ಷ ಜನ 5 ಲಕ್ಷ ರೂಪಾಯಿ ಬೆನಿಫಿಟ್, 35,000 ಕೋಟಿ ಗುಳಂ. ಇದರ ಬಗ್ಗೆ ಚರ್ಚೆನೇ ಇಲ್ಲ. ನಡೀತದ ಪಿಕ್ಚರ್ ನಡೀಲಿ, ಯಾರು ಶಾಶ್ವತ ಇಲ್ಲ. ಆದರೆ ಒಂದು ಮಾತ್ರ ನಿಜ, ಇವತ್ತು ರಾಹುಲ್ ಗಾಂಧಿ ಅವರು ತೊಗೊಂಡಿರ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲ ಗಟ್ಟಿಯಾಗಿ ನಿಂದಿರ್ಬೇಕು. ಏನಾಗೋದಿಲ್ಲ, ಎಲ್ಲರೂ ಸಾಯರಿದ್ದೀವಿ, ಏನಾಗೋದಿಲ್ಲ. ಏನದು ಗೆಟಿಂಗ್ ಲೇಟಾ? ಓಕೆ, ಫ್ಲೈಟಿಗೆ ಲೇಟ್ ಆಗಿದೆ ಅಂತ ಬರ್ದಾರೆ, ಹೋಗ್ಬೇಕು. ಅದಕ್ಕೆ ಏನಾಗೋದಿಲ್ಲ, ಯಾರು ಪರ್ಮನೆಂಟ್ ಇಲ್ಲ, ಎಲ್ಲ ಸಾಯರೇ ಇದೀವಿ. ಅದಕ್ಕೆ ಕೊನೆಯದಾಗಿ मोदी जी झूठ मत बोलो, खुदा के पास जाना है. क्या जी, सही है कि नहीं? मोदी जी झूठ मत बोलो, खुदा के पास जाना है. ना हाथी है ना घोड़ा है, वहां पैदल ही जाना है. ಇದು ಸುಳ್ಳು ಹೇಳಿ ಈ ವ್ಯವಸ್ಥೆಯಲ್ಲಿ ಕೆಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬಿಜೆಪಿ ಅವರು ಮಾಡಿದ್ದಾರೆ. ಇರಲಿ, ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಹೋರಾಟಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕು, ಸಂಘಟಿತರಾಗಬೇಕು. ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ನವಾಜ್ ಅವರ ನೇತೃತ್ವದಲ್ಲಿ ನಮ್ಮ ರಮನಾಥ್ ರಾಯ್ ಸಾಹೇಬರ ಒಂದು ಮುಂದಾಳತ್ವದಲ್ಲಿ ಇದೇನು ಪಂಜರಣ ಮೆರಿಗೆ ನಡೆಸಿದ್ದೀರಿ, ಇದು ಮನೆ ಮನೆಗೆ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಗೌರವವನ್ನು ಸಲ್ಲಿಸಿದಕ್ಕೆ ನನ್ನ ಜೀವನ ಪರ್ಯಂತವರೆಗೂ ನಿಮ್ಮೆಲ್ಲರಿಗೆ ಸದಾ ಅಭಾರಿ ಆಗಿರ್ತಂತ ಈ ಸಂದರ್ಭದಲ್ಲಿ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ರಮನಾಥ್ ರಾಯ್.